ಫಸ್ಟ್ ಶಾಟ್ ಅವರು ಯಾರೋ ಫೈಟಿಂಗ್ ಸೀನ್ ಕಾಲ್ ಹಿಡಿತಾರೆ, ಅಪ್ಪು ಬರ್ತಾರೆ ಅಂತೇನೋ ಹೇಳ್ತಾರೆ ಮಾಮ. ಯಾರೋ ಅಪ್ಪು, ನಾನೇ ಕಣ ಅಪ್ಪು. ಅದೇ ಫಸ್ಟ್ ಶಾಟ್. ಅಪ್ಪು ಮಾಮನ್ಗೂ ಅದೇ ಕ್ರೇಜ್ ನೋಡಿ, ಅದೇ ಜನ. ಸಿನಿಮಾ ಬಂದ್ಮೇಲೆ ಜನ ಎಷ್ಟು ಥ್ರಿಲ್ ಆಗಿದ್ರು. ಪವರ್ ಸ್ಟಾರ್ ಅಂತ ಅವತ್ತು ಅವ್ರಿಗೆ ಟೈಟಲ್ ಕೊಟ್ರು ಅಂತ ಕಾಣುತ್ತೆ. ನಮ್ಮ ಮನೆಯಲ್ಲಿ ಮಾಡೋ ಅಡುಗೆ, ಆಮೇಲೆ ಮಾಮೂಲಿ ನಮ್ಮ ಸೌತ್ ಇಂಡಿಯನ್ ಕ್ವಿಸಿನ್ ಬಿಟ್ಟು ನಾವೇನಾರು ಎಕ್ಸ್ಟ್ರಾ ಆಚೆಗಡೆ ತಿಂದು ಗೊತ್ತಿದ್ರೆ ಅದಕ್ಕೆ ಅಪ್ಪು ಮಾಮನೇ ಕಾರಣ. ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಅವಾಗ ಅವ್ರ ಫೋಟೋ ಇಟ್ಟು ಪೂಜೆನ ಮಾಡಿಸಿದ್ದಾರೆ. ನನ್ನ ತಮ್ಮ ಅಂತ ಆ ಥರ ಫೀಲ್ ಮಾಡಿದ್ದಾರೆ. ಇವತ್ತು ಮನೆಯಲ್ಲೂ ಅವ್ರ ಫೋಟೋ, ರೋಡಲ್ಲಿ ಅವ್ರ ಫೋಟೋ, ಅದು ಆಗ ಮಲಗಿರೋದು ನೋಡಿ ತಡೆಯೋಕ್ಕೆ ಆಗಿಲ್ಲ ಸರ್. ನಮಸ್ಕಾರ, ಎಲ್ರಿಗೂ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಷಣ್ಮುಖ ಗೋವಿಂದರಾಜ್. ಸರ್, ಮೊದಲಿಗೆ ಅಪ್ಪು ಸಿನಿಮಾ ಅಂದ ತಕ್ಷಣ ಅಪ್ಪು ಅವರ ಮೊದಲ ಸಿನಿಮಾ, ಅದು ಕೂಡ ಸಾಕಷ್ಟು ಹಿಟ್ ಆದಂಥ ಸಿನಿಮಾ. ಹೌದು. ಆ ಸಿನಿಮಾ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ ಸರ್? ಸರ್, ಅಪ್ಪು ಸಿನಿಮಾ ನನಗೆ ಮೊದಲು ನೆನಪಾಗೋದು ಸ್ಕ್ರೀನ್ ಮೇಲೆ ಮಾಮನ್ನ ಆ ಫೈಟ್ಸು. ಎಸ್ಪೆಷಲಿ ಅಪ್ಪು ಮಾಮ ಅವರು ನೋನ್ ಫಾರ್ ಡ್ಯಾನ್ಸ್ ಆ್ಯಂಡ್ ಫೈಟ್ಸ್ ಆದ್ರೂ ನನಗೆ ಇನ್ನು ಆ ಫೈಟ್ಸನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಹೆಂಗಾಯಿತು ಅನ್ನೋ ಒಂದು ಆ ಥಾಟ್ ನನ್ನ ಮನ್ಸನ್ನ ಸ್ಟ್ರೈಕ್ ಮಾಡ್ತು. ಅದೇ ನನಗೆ ಈಗಲೂ ನೆನಪು ಸರ್. ಅಪ್ಪು ಆ ಒಂದು ಸಿನಿಮಾ ನೋಡಿ ನೀವೇನು ಕಲ್ತ್ರಿ ಅಂತ? ಆ ಸ್ಕ್ರೀನ್ ಹಿಂಗಾಗಿರ್ಬೋದು, ಲೈಕ್ ಯಾಕಂದರೆ ಅವ್ರದ್ದೇ ರಕ್ತ, ನಿಮ್ಮಲ್ಲಿ ಏನು ಅಳವಡಿಕೆ ಆಯ್ತು? ಆ ಒಂದು ಸಿನಿಮಾ ನೋಡಿ ಏನು ನೀವು ಅಳವಡಿಸ್ಕೊಂಡು ಏನು ಕಲ್ತ್ರಿ? ಸರ್, ನನಗೂ ಅಪ್ಪ ಮಾಮನಿಗೂ ಬರೀ 9 ವರ್ಷ ವಯಸ್ಸು ನಂತರ ಇರೋದು. ಅವ್ರು ಆಲ್ಮೋಸ್ಟ್ ಎಲ್ಲ ಸ್ಟೇಜ್ ಅವ್ರ ಲೈಫ್ದು ನಾವು ನೋಡಿಕೊಂಡೇ ಬಂದ್ವಿ. ಅವರು ಟೀನೇಜ್ ಟೈಮಲ್ಲಿ ಅವರು ಹೇಗಿದ್ದರು, ಯಾವುದನ್ನು ಈ ಎಲ್ಲ ಒಂದು ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡ್ತಿದ್ರು, ವರ್ಕೌಟ್ ಮಾಡ್ತಾ ಅವೆಲ್ಲ ನೋಡ್ತಿದ್ವಿ. ಡ್ಯಾನ್ಸು ಸ್ವಲ್ಪ ನೋಡಿದ್ವಿ, ಜಾಸ್ತಿ ನೋಡಿರಲಿಲ್ಲ. ಯಾರಿಗೂ ತೋರಿಸ್ಕೊಳ್ದೆ, ಯಾರಿಗೂ ಹೇಳ್ಕೊಳ್ದೆ ಆ ಒಂದು ಪ್ರಿಪ್ರೇಷನ್ನ ಅವರು ಎಷ್ಟೋ ವರ್ಷ ಮಾಡಿ ಅದನ್ನು ಫೈನಲ್ ಆಗಿ ಸ್ಕ್ರೀನ್ ಮೇಲೆ ಅವರು ತಂದ್ರಲ್ಲ ಸರ್. ಅಂದರೆ ಅದರಿಂದ ಎಷ್ಟು ಎಫರ್ಟ್ ಇತ್ತು. ಆ ಒಂದು ಸಿನಿಮಾ, ಅಪ್ಪು ಸಿನಿಮಾ ಮುಂಚೆ ಎಷ್ಟೋ ವರ್ಷದ ಎಫರ್ಟ್ ಇತ್ತು. ಆ ಪ್ರಿಪ್ರೇಷನ್, ಆ ಡೆಡಿಕೇಶನ್ ನಮಗೆಲ್ಲ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತು ಸರ್, ಮೋಟಿವೇಟ್ ಮಾಡ್ತು. ಆ ಸಿನಿಮಾನ ಲೈಕ್ ನೀವು ನೋಡಿದಾಗ ಲೈಕ್ ನಿಮಗೆ ಹೇಗೆ ಅನಿಸ್ತಾ ಇತ್ತು? ಒಂದು ಡೆಡಿಕೇಶನ್, ಆಮೇಲೆ ಆ ಸಿನಿಮಾ ಲೈಕ್ ಅಷ್ಟು ಹಿಟ್ ಆಯಿತು ಅಂದರೆ ನೀವು ನೋಡಿರ್ತೀರ, ಎಷ್ಟು ಸಲ ಸಿನಿಮಾ ನೋಡಿದ್ರಿ? ಯಾವ ಥರ ನೆನಪಿತ್ತು ಆಗಿನ ಕ್ಷಣ ಅಂತ? ಸರ್, ನನಗಿನ್ನೂ ನೆನಪಿದೆ. 2002 ರಿಲೀಸ್ ಆಗಿದ್ದು ಸಿನಿಮಾ, 2002. ನಂದು ಸೆಕೆಂಡ್ PUC ಎಕ್ಸಾಮ್ ಮುಗಿದು CETಗೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ ಸರ್. ಬೆಳಗ್ಗೆ 7 ಗಂಟೆಗೆ ನನಗೆ CET ಕ್ಲಾಸಸ್ ಇತ್ತು. CET ಕ್ಲಾಸ್ ಮುಗಿಸ್ಕೊಂಡು ಲೇಟ್ ಆಗದೆ ಇರಲಿ ಥಿಯೇಟ್ರಿಗೆ ಹೋಗೋದು ಅಂದ್ಬಿಟ್ಟು ಆನ್ ಟೈಮ್ ನಾನು ಥಿಯೇಟ್ರಿಗೆ ಬಂದೆ ಸರ್. ನಾನು ಯಾವ ಥಿಯೇಟ್ರ್ ಎಕ್ಸಾಕ್ಟ್ಲಿ ನೆನಪಿಲ್ಲ. ನನಗೆ ಅಪ್ಪು ರಿಲೀಸಿಂದ ನನಗೆ ನೆನಪಿರೋದು ಇದೆ. ಕ್ಲಾಸ್ ಮುಗಿಸ್ಕೊಂಡು ಥಿಯೇಟ್ರಿಗೆ ಹೋಗಿ ನಾವು ನಮ್ಮ ಫ್ಯಾಮಿಲಿ, ಕಸಿನ್ಸ್ ಎಲ್ಲ ಒಟ್ಟಿಗೆ ಸಿನಿಮಾ ನೋಡಿದ್ವಿ. ನೋಡಿ ಅಷ್ಟು ಜನ, ಈಗ ತಾತನ ಪಿಕ್ಚರಲ್ಲಿ ಶಿವಮಾಮ, ರಾಘುಮಾಮನ ಪಿಕ್ಚರೆಲ್ಲ ನೋಡಿದ್ವಿ. ಅಪ್ಪು ಮಾಮನ್ಗೂ ಅದೇ ಕ್ರೇಜು ನೋಡಿ, ಅದೇ ಜನ. ಸಿನಿಮಾ ಬಂದಮೇಲೆ ಜನ ಎಷ್ಟು ಥ್ರಿಲ್ ಆಗಿದ್ರು. ಪವರ್ ಸ್ಟಾರ್ ಅಂತ ಅವತ್ತು ಅವ್ರಿಗೆ ಟೈಟಲ್ ಕೊಟ್ಟರು ಅಂತ ಕಾಣುತ್ತೆ. ಪವರ್ ಸ್ಟಾರ್ಗೆ ಜೈ ಅಂದ್ಬಿಟ್ಟು ಎಲ್ಲ ಥಿಯೇಟ್ರ್ ಒಳಗಡೆ ಮಾರ್ನಿಂಗ್ ಶೋ ಎಷ್ಟು ಜನ ಇದ್ರು, ಅದಕ್ಕೆ 2ರಷ್ಟು ಜನ ಆಚೆಗಡೆ ಮತ್ತೆ ಸಿನಿಮಾ ನೋಡೋಕ್ಕೆ ಕಾಯ್ತಾಯಿದ್ರು. ಆ ಒಂದು ವಿಜುವಲ್ಸ್ ಎಲ್ಲ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು ಸಕ್ಸಸ್ ಆಗುತ್ತೆ ಈ ಸಿನಿಮಾ ಅಂತ ಒಂದು ಅಂತ? ಅಂದರೆ ಆ ಕ್ರೇಜ್ ನೋಡಿದ್ವಲ್ಲ ಸರ್. ಆಗಿನ್ನೂ ನಮಗೆ ಏನು ಹೇಳಿ, ಆ ಸಿನಿಮಾ ಡೈನಮಿಕ್ಸ್ ಎಲ್ಲ ಅಷ್ಟಾಗಿ ಅಂದರೆ ಏನು ಹೇಳಿ ಹಿಟ್ಟು ಇದೆಲ್ಲ ಇನ್ನೂ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಆ ಕ್ರೇಜ್ ನೋಡಿ ಭಾಳ ಖುಷಿ ಆಯಿತು ಸರ್. ಆ್ಯಂಡ್ ಅಫ್ಕೋರ್ಸ್ ನೋಡಿ, ಈಗಲೇ ಜನ ಎಷ್ಟು ಕೊಂಡಾಡ್ತಾ ಇದ್ದಾರೆ ಅಂದರೆ, ದೋಸ್ ಆರ್ ದ ಟೈಮ್ಸ್. ಅವಾಗೆಲ್ಲ ನಿಮಗೆ ಇನ್ನೂ
50 ಡೇ ರನ್ನು 100 ಡೇಸ್ ರನ್ ಎಲ್ಲ ಇನ್ನೂ ಟ್ರೆಂಡ್ ಇತ್ತು ಆವಾಗ. ಸೊ ಗ್ಯಾರಂಟಿ ಯಾವುದಪ್ಪ ಇದನ್ನೆಲ್ಲ ನೋಡ್ತಾರೆ ಖಂಡಿತ ಇದು ಒಂದು 100 ಡೇಸ್ ಹೋಗುತ್ತೆ ಅನ್ನೋದು ನಮಗೆಲ್ಲ ಒಂದು ಕಾನ್ಫಿಡೆನ್ಸು ಗ್ಯಾರಂಟಿ ಇತ್ತು ಸರ್. ಅಂದ್ರೆ ಅಪ್ಪು ಸರ್ ಅವರು ಆಲ್ರೆಡಿ ಚಿಕ್ಕವರಾಗಿದ್ದಾನೆ, ಆಲ್ರೆಡಿ ನಟನಲ್ಲಿ ನಿಪುಣರಾಗಿದ್ದಾರೆ. ಹೌದು ಹೌದು. ಫಸ್ಟ್ ಸಿನಿಮಾ ಬಂದಾಗ ಫ್ಯಾಮಿಲಿ ಯಾವ ತರ ಒಂದು ಗ್ಯಾದರಿಂಗ್ ಸೆಲೆಬ್ರೇಷನ್ ಅಲ್ಲಿ ಲೈಕ್ ಸೆಲೆಬ್ರೇಷನ್ ಮಾಡ್ತು ಅಂತ, ಲೈಕ್ ಒಂದು ಇಷ್ಟು ಹಿಟ್ ಆಗೋ ಸಿನಿಮಾ ಮೊದಲನೇ ಸಿನಿಮಾ ಈ ತರ ಮಾಡಿದ್ರು, ಫ್ಯಾಮಿಲಿ ಯಾವ ತರ ಸೆಲೆಬ್ರೇಷನ್ ಮಾಡ್ತಿದ್ರು ಏನಾದ್ರು ನೆನಪಿದೆ? ಅಂದರೆ ಸಿನಿಮಾ ಶುರುವಾದಾಗಿಂದನೇ ನಮಗೊಂದು ಖುಷಿ ಇತ್ತು ಸರ್. ಯಾವಾಗ ಬರ್ತಾರೆ ಎಷ್ಟೋ ಇಂಟರ್ವ್ಯೂಲ್ಲಿ ಅವರು ಹೇಳ್ಕೊಂಡಿದ್ದಾರೆ, ಇನ್ನೆಷ್ಟೋ ಜನ ಹೇಳಿದ್ದಾರೆ. ಅಂದರೆ ಅವರಿಗೆ ಭಾಳ ಒಂದಷ್ಟು ಇನ್ಹಿಬಿಷನ್ಸ್ ಇತ್ತು, ನಾನು ಬರಬೇಕೋ ಬೇಡವೋ, ಬರ್ಬೋದಾ ಇನ್ನೇನಾರ ಮಾಡಬೇಕಾ ಅನ್ನೋದು. ಇಲ್ಲ, ಬಟ್ ಮನೆಯಲ್ಲಿ ಎಲ್ರಿಗೂ ಆಸೆ ಇತ್ತು, ಇಲ್ಲ ಅವರು ಬರಬೇಕು, ತಾತನ ಥರ, ಶಿವಮಾಮನ ಥರ, ರಾಘುಮಾಮನ ಥರ ಅವರು ಬಂದು ಒಬ್ಬ ಆ್ಯಕ್ಟ್ರ್ ಆಗಬೇಕು, ಹೀರೋ ಆಗಬೇಕು ಅನ್ನೋ ಆಸೆ ಎಲ್ರಿಗೂ ಇತ್ತು. ಆ ಮುಹೂರ್ತ ಇನ್ನೂ ನೆನಪಿದೆ. ನಮ್ಮ ತಾತನ ಮನೆಯಲ್ಲಿ, ಅವಾಗಿದ್ದ ಮನೆಯಲ್ಲಿ ಲಾನ್ ಇತ್ತು ದೊಡ್ಡದು. ಆ ಒಂದು ಲಾನಲ್ಲೇ ಬ್ಲ್ಯಾಕೋ ಬ್ಲೂ ಜೀನ್ಸ್ ಹಾಕಿದ್ದಾರೆ, ಒಳಗಡೆ ಒಂದು ವೈಟ್ ಟೀ ಶರ್ಟು, ಮೇಲೊಂದು ಪ್ರಿಂಟೆಡ್ ಶರ್ಟ್ ಹಾಕಿದ್ದಾರೆ ಸರ್. ಬಟನ್ ಓಪನ್ ಇದೆ, ಶರ್ಟ್ ಮೇಲೆ ವೇಲ್ಸ್ದು ಶಾರ್ಕ್ಸ್ದು ಡಿಸೈನ್ ಇರೋ ಒಂದು ಶರ್ಟು. ಆ ಶರ್ಟ್ ಆಮೇಲೆ ಮತ್ತೆ ಯಾವುದೋ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಯೂಸ್ ಮಾಡಿದ್ದಾರೆ. ನನಗೆ ಅವ್ರು ಅವತ್ತು ಹಾಕಿದ ಕಾಸ್ಟ್ಯೂಮು ಅಷ್ಟು ಚೆನ್ನಾಗಿ ನೆನಪಿದೆ. ತಾತ ಇದ್ದರು, ಇನ್ನೊಂದಷ್ಟು ಜನ ಗೆಸ್ಟ್ ಬಂದಿದ್ದರು, ಮಾಮ ಎಲ್ಲ ಇದ್ದರು, ನಮ್ಮ ಫ್ಯಾಮಿಲಿ ಎಲ್ಲ ಇತ್ತು. ಫಸ್ಟ್ ಶಾರ್ಟು ಅವರು ಯಾರೋ ಕಾಲರ್ ಹಿಡಿತಾರೆ, ಏನು ವಿಲನ್ನು, ಫೈಟಿಂಗ್ ಸೀನು, ಕಾಲರ್ ಹಿಡಿತಾರೆ. ಯಾರೋ ನೀನು ಅಂತ ಕೇಳ್ತಾರೆ. ಇಲ್ಲ, ಯಾರೋ ಅಪ್ಪು ಬರ್ತಾರೆ ಅಂತೇನೋ ಹೇಳ್ತಾರೆ ಮಾಮ. ಯಾರೋ ಅಪ್ಪು, ನಾನೇ ಕಣ ಅಪ್ಪು. ಅದೇ ಫಸ್ಟ್ ಶಾರ್ಟ್ ತೆಗ್ದಿದ್ದು. ನನಗೆ ಆ ಮುಹೂರ್ತ ಶಾರ್ಟ್ ಇನ್ನೂ ನೆನಪಿದೆ ಸರ್. ಅವ್ರು ಹೇಳಿದ್ದು ನೋಡಿ, ಆಮೇಲೆ ಕಟ್ ಅಂದಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ದು, ಆ ಮೆಮರೀಸ್ ಎಲ್ಲ ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ ಸರ್. ಹೌದು ಸರ್, ನಾನು ರಾಮಯ್ಯ ಅಲ್ಲಿ ಶೂಟ್ ಮಾಡ್ತಾಯಿದ್ರು, ಕಾಲೇಜ್ ಸೀಕ್ವೆನ್ಸ್ ಎಲ್ಲ. ರಾಮಯ್ಯ ಅದು ಇವರು ಅವರು ರಕ್ಷಿತಾ ಮೇಡಮ್ ಅವ್ರಿಗೆ ಹೇಳ್ತಾರೆ, ನೀನು ನಂಗೆ ಐ ಲವ್ ಯು ಹೇಳಲಿಲ್ಲ ಅಂದರೆ ನಾನು ಇಲ್ಲಿಂದ ಜಂಪ್ ಮಾಡಿಬಿಡ್ತೀನಿ ಕಣೆ. ಹೌದಾ, ಮಾಡು ಅಂತ. ರಾಮಯ್ಯ ಅಲ್ಲಿ ಟೆರೇಸ್ ಮೇಲೆ ಒಂದು ಗೋಪುರ ಥರ ಇತ್ತು, ಅದ್ರ ಮೇಲಿಂದ ಜಂಪ್ ಮಾಡಿದ್ರು. ಆ ಸೀನ್ ತೆಗಿಬೇಕಾದ್ರೆ ನಾನು ಹೋಗಿದ್ದೆ. ಆಮೇಲೆ ಒಂದು ಟೀ ಅಂಗಡಿ ಒಂದು ಸೆಟ್ ಹಾಕಿದ್ದಾರೆ ಕಂಠೀರವ ಸ್ಟುಡಿಯೋ ಅಲ್ಲಿ, ಅದು ಫೈಟೇನೆ. ಪೊಲೀಸ್ನವ್ರು ಬಂದು ಅವರಿಗೆ, ಪೊಲೀಸ್ನವ್ರು ಮಫ್ತಿಯಲ್ಲಿ ಬಂದಿರ್ತಾರೆ, ಅವರಿಗೆ ಪೊಲೀಸ್ ಅಂತ ಗೊತ್ತೇ ಇರಲ್ಲ. ಆ ಫೈಟ್ ಸೀನು ಒಂದು ಸಂಡೇ ಶೂಟ್ ಮಾಡ್ತಿದ್ರು. ಅದು ನಮ್ಮ ತಾತ, ಆಮೇಲೆ ನಾವೆಲ್ಲ ಕಸಿನ್ಸ್ ಸುಮಾರು ಒಂದು 7ರಿಂದ 8 ಜನ ಹೋಗಿದ್ವಿ ಆ ಫೈಟ್ ತೆಗಿಬೇಕಾದ್ರೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ತಾತ ಎಷ್ಟು ಖುಷಿಯಾಗಿ, ಏನು ಅವ್ನು ಫ್ಲೆಕ್ಸಿಬಿಲಿಟಿ ನೋಡು, ಏನು ಜಂಪ್ ಮಾಡ್ತಾನೆ, ಏನು ಕಿಕ್ ಮಾಡ್ತಾನೆ, ಏನು ಫೈಟ್ ಮಾಡ್ತಾನೆ ಅಂತ ಭಾಳ ಖುಷಿ ಪಟ್ಟಿದ್ರು. ಮಧ್ಯಾಹ್ನ ಟೈಮು ಹೋಗಿದ್ವಿ, ಸಂಡೇ ನಾನ್ ವೆಜ್ ಮಾಡ್ತಿದ್ರು ಪ್ರೊಡಕ್ಷನಲ್ಲಿ. ಒಳ್ಳೆ ಊಟ ಮಾಡಿ, ಒಂದು ಸಿಸ್ಟಮ್ ಇದಿತ್ತು ಸರ್, ಪದ್ಧತಿ ಇತ್ತು. ಬಾಳೆಹಣ್ಣು ತರಿಸೋರು ಎಲ್ಲರಿಗೂ ಊಟ ಆದಮೇಲೆ. ಆ ಬಾಳೆಹಣ್ಣು, ಚುಕ್ಕಿಯರ ಬಾಳೆಹಣ್ಣು ತರಿಸಿದ್ರು. ಎಷ್ಟು ರುಚಿ ಇತ್ತು ಅಂದರೆ ಒಬ್ಬೊಬ್ರು 4-5 ಬಾಳೆಹಣ್ಣು ತರಿಸಿದ್ರು. ನನಗೆ ಅದು ಭಾಳ ನೆನಪಾಗತ್ತೆ. ಈಗಲೂ ನಾನು ನನ್ನ ಕಸಿನ್ಸ್ ಎಲ್ಲ ಕೂತ್ಕೊಂಡಾಗ ಅದನ್ನು ನೆನೆಸ್ಕೊಳ್ತಾ ಇರ್ತೀವಿ. ಅಲ್ಲ, ಅಪ್ಪು ಮಾಮನಿಗೆ ಅಂತಲ್ಲ, ತರಿಸೋರು ಸೆಟ್ಟಲ್ಲಿ ಊಟ ಆದಮೇಲೆ ಹಣ್ಣು ಎಲ್ರಿಗೂ ಕೊಡೋರು. ತರಿಸಿದ್ರು. ನಮ್ಮ ತಾತ ಎಷ್ಟು ರುಚಿಯಾಗಿದೆ ಅಂದ್ಬಿಟ್ಟು 2 ತಿಂದು, ನಾವು 3, 5 ತಿಂದಿದ್ದೀವಿ, ನೆನಪಿದೆ ಸರ್. ಲೈಕ್ ಅಪ್ಪು ಸಿನಿಮಾ ಲೈಕ್ ಅಂದ ತಕ್ಷಣ ಅಪ್ಪು ಅನ್ನೋದು ಹೆಸರು ಹೇಗೆ ಬಂತು? ಅವ್ರಿಗೆ ಮನೆಯಲ್ಲಿ ಯಾರು ಕರೆದಿದ್ದು ಫಸ್ಟು? ಲೈಕ್ ಯಾರಿಟ್ರು ಆ ಥರ ಹೆಸರು ಅಂತ? ಸರ್, ನನಗೆ ಯಾರು ಹಿಟ್ಟಿದ್ದು ಅಂತ ನೆನಪಿಲ್ಲ. ಬಹುಶಃ ಅವ್ರಿಗೆ ಫಸ್ಟ್ ಲೋಹಿತ್ ಅಂತ ನಾಮಕರಣ ಮಾಡಿದರು. ಲೋಹಿತ್ ಅನ್ನೋ ಹೆಸರು ನಾಮಕರಣ ಮಾಡೋಕ್ಕೆ ಮುಂಚೆಯಿಂದಾನೇ ಮಗುಗೆ ಅಪ್ಪು ಅಪ್ಪು ಅಂತ ಎಲ್ಲರೂ ಕರಿತಿದ್ರು. ಮೊದಲು ಯಾರು ಕರೆದಿದ್ದು ನನಗೆ ಗೊತ್ತಿಲ್ಲ. ಬಟ್ ಚಿಕ್ಕ ವಯಸ್ಸಿಂದನೂ ಅವರಿಗೆ ಅಪ್ಪು ಅಂತಾನೆ ಹೆಸರು, ಎಲ್ಲ ಹಾಗೆ ಕರೆದು ರೂಢಿ ಮನೆಯಲ್ಲಿ ಎಲ್ಲರಿಗೂ. ಈ ಅಪ್ಪು ಸಿನಿಮಾದಲ್ಲಿ ಯಾವ ಸಾಂಗ್, ಯಾಕಂದ್ರೆ ಎಲ್ಲ ಹಿಟ್ ಸಾಂಗ್ ಇದರಲ್ಲಿ, ನಿಮಗೆ ಯಾವುದು ಫೇವರೇಟ್ ಸಾಂಗ್? ಸರ್, ಪಕ್ಕ ಎಲ್ಲ ಸಾಂಗು ನಮ್ಗೆ ಅವಾಗ ಕ್ರೇಜು, ನನಗೊಬ್ಬನಿಗೆ ಅಲ್ಲ, ನಮ್ಮ ಆ ಟೈಮಲ್ಲಿ ಎಲ್ಲ ಯಂಗ್ಸ್ಟರ್ಸ್ಗೆ ಕ್ರೇಜು ಆಲ್ಬಮ್ ಅದು. ಪಣಬಿಡು ಪಣಬಿಡು ಸಾಂಗ್ ನನಗೆ ತುಂಬ ಇಷ್ಟ. ಯಾಕಂದರೆ ಭಾಳ ಒಂಥರ ಮೋಟಿವೇಟಿಂಗ್ ಸಾಂಗು. ಆಮೇಲೆ ಎಷ್ಟೋ ಇಂಟರ್ವ್ಯೂಲಿ ಗುರು ಸರ್ ಹೇಳಿದ್ದಾರೆ, ಫಸ್ಟ್ ಟೈಮು ಆ ಥರ ಒಂದು ಸ್ಟೈಲ್ ಸಾಂಗ್ ಅಣ್ಣವ್ರ ಕೈಲಿ ಯಾರು ಟ್ರೈ ಮಾಡಿದ್ದು.
ಹಾಡ್ತಾರೋ ಇಲ್ವೋ ಅಂತ ಡೌಟ್ ಇತ್ತು, ಬಟ್ ಅವರು ಅಷ್ಟೇ ಯಾಕಂದ್ರೆ ಅವರು ಭಕ್ತಿ ಗೀತೆ ಆ ತರ ಆಡ್ತಾ ಇದ್ರು. ಹೌದು. ಫಸ್ಟ್ ಟೈಮ್ ಒಂದು ಜೋಶ್ ಇರೋ ಜೋಶು ಅಂದರೆ ಒಂದು ರ್ಯಾಪ್ ಆಮೇಲೆ ಇರೋ ರಾಕ್ ಫೀಲ್ ಇರೋವಂಥ ಸಾಂಗು, ಅದು ತುಂಬ ಇಷ್ಟ ಸರ್. ಆ್ಯಂಡ್ ಅಫ್ಕೋರ್ಸ್ ಉಪೇಂದ್ರ ಸರ್ ಅವರ ತಾಲಿಬಾನ್ ಅಲ್ಲ ಅಲ್ಲ, ಜಾಲಿಗೋ, ಎಲ್ಲಿಂದ ಆರಂಭವು, ಆ ದೇವರ ಹಾಡಿದು, ಅಂದರೆ ಆ ಆಲ್ಬಮ್ ರಿಲೀಸ್ ಆದ ಕ್ಯಾಸೆಟ್ಟು ಕೇಳಿ 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 ದಿನಕ್ಕೆ ಒಂದ್ಸಲಿ ಮಿನಿಮಮ್ ಒಂದ್ಸಲಿ ಆದರೆ ಖಂಡಿತ ಎಲ್ಲರೂ ಕೇಳ್ತಿದ್ವಿ ಸರ್ ನಾವು. ಆಮೇಲೆ ಇದು ಫೇವ್ರೆಟ್ ಸಾಂಗ್ ಆಯ್ತು, ಬಟ್ ಫೇವ್ರೆಟ್ ಸೀನ್ ಅಂತ ಏನಾದ್ರು ಇದೆ ನಿಮಗೆ ಅಪ್ಪು ಒಂದು ಮೊದಲ ಸಿನಿಮಾದು? ಇಂಟ್ರೊಡಕ್ಷನ್ ಸೀನ್ ಸರ್, 100%. ಅವರು ಯಾರಾದರೂ ಇದ್ದಾರಾ ಫೈಟ್ ಮಾಡೋಕ್ಕೆ ಅಂದ್ರೆ ಇವರು ಫೈಟ್ರ್ ಕೇಳಿದಾಗ ಅಪ್ಪು ಬರ್ತಾರೆ ಅಂತನೇನು, ಯಾರೋ ಅಪ್ಪು ಅಂದಾಗ ಸಮರ್ ಸಾಲ್ಟ್ ಮಾಡಿ ಫ್ಲಿಪ್ ಮಾಡ್ಕೊಂಡು ಬಂದು ಲ್ಯಾಂಡ್ ಆಗ್ತಿರಲ್ಲ ಸರ್, ಅದನ್ನು ಇವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಸರ್. ಅದೊಂದು ಗ್ರೀನ್ ಟ್ರ್ಯಾಕ್ ಪ್ಯಾಂಟ್ ಥರ ಏನೋ ಹಾಕಿರ್ತಾರೆ, ಒಂದು ಬನೀನೊಳಗೆ ಮೇಲೆ ಆರೆಂಜ್ ಕಲರ್ ಜಾಕೆಟು, ಆ ವಿಷುವಲ್ ಅಂತೂ ಮರೆಯೋಕ್ಕೆ ಆಗಲ್ಲ ಸರ್. ಇನ್ನೊಂದು ಆಮೇಲೆ ಕಾಲೇಜಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡೇ ಒಂದು ಫೈಟ್ ಇದೆ, ಒಂಥರ ಮಸ್ಟರ್ಡ್ ಕಲರ್ ಏನೋ ಟಿ ಶರ್ಟ್ ಹಾಕಿದ್ದಾರೆ ಮಾಮ ಅದರಲ್ಲಿ. ಎಸ್ಪೆಷಲಿ ಆ ಫೈಟಲ್ಲಿ ಬರೋ ಆ್ಯಕ್ಷನ್ ಸೀಕ್ವೆನ್ಸಸ್ಸು ನನಗೆ ಮೋಸ್ಟ್ ಫೇವ್ರೆಟ್ ಸರ್. ಅಂದರೆ ಯೂಟ್ಯೂಬಲ್ಲಿ ನಾನು ಅದನ್ನು ಹಾಕಿ ಎಷ್ಟು ಸಲ ಆ ಒಂದು ಫೈಟ್ ಸೀಕ್ವೆನ್ಸ್ ನೋಡಿದ್ರೆ ಲೆಕ್ಕನೇ ಇಲ್ಲ ಸರ್. ಶೂಟಿಂಗು ನಾವು ಆಲ್ಮೋಸ್ಟ್ ಈಗ ಕಾಲೇಜ್ ಮುಗಿದ ಮೇಲೆ ಇಲ್ಲ ರಜಾ ವೀಕೆಂಡ್ ಇದ್ದಾಗ ಭಾಳ ಸೆಟ್ಗೆ ಹೋಗಿ ಭಾಳಷ್ಟು ಶೂಟಿಂಗ್ ನಾವು ನೋಡಿದ್ದೀವಿ ಸರ್. ಆ ಫೈಟ್ ಹೇಳಿದ್ನಲ್ಲ ರಾಮಯ್ಯ ಅಲ್ಲಿ ತೆಗ್ದಿದ್ದು, ಆ ಫೈಟು ಏನೋ 1 or 2 hours ಹೋಗಿದೆ ನಾನು ನೋಡಿದ್ದು ನೆನಪಿದೆ. ಅದು ಲೈಕ್ ಅಪ್ಪು ಸರ್ ಮತ್ತೆ ನಿಮ್ಮ ಯಾವ್ದಾದ್ರು ಯಾರಿಗೂ ಲೈಕ್ ಗೊತ್ತಿಲ್ಲದೆ ಇರ್ತಕ್ಕಂಥ ಫೇವ್ರೆಟ್ ಮೂಮೆಂಟ್, ಅದ ನಿಮಗೆ ಫೇವ್ರೆಟ್ ಮೂಮೆಂಟ್ ಅಂತ ಲೈಕ್ ಇಬ್ರದ್ದು ಏನಾದ್ರು ಇದ್ರೆ ಸರ್ ನೆನಪು ಫೇವ್ರೆಟ್ ಯಾವುದು? ಸರ್ ನನಗೆ ಅವರೊಂದು ಧೈರ್ಯ ತುಂಬಿದ ಒಂದು ಮೂಮೆಂಟ್ ಇದೆ ಸರ್. ನಾನು ಬಹುಶಃ 2nd or 3rd ಸ್ಟ್ಯಾಂಡರ್ಡ್ ಮುಗಿಸಿದ ಮೇಲೆ ಸಮ್ಮರ್ ವೆಕೇಷನಲ್ಲಿ ನಮಗೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ರು ಸರ್. ನನಗೆ ಭಾಳ ಭಯ, ಫಿಯರ್ ವಾಟರ್. ಅವರು ರವಿ ಅಂತ ಕೋಚ್ ಇದ್ರು ಸರ್ ಒಬ್ಬರು, ಅವರು ಭಾಳ ಪ್ರಯತ್ನ ಪಡ್ತಿದ್ರು, ನಾನು ತುಂಬ ಹೆದರ್ತಿದ್ದೆ. ಅವರು ಒಂದಷ್ಟಲ್ಲಿ ಇಲ್ಲ ಬಾ ಅಂತ ಕರ್ಕೊಂಡು ಆದರೂ ಅವ್ರಿಗೇನೋ ಇಲ್ಲಪ್ಪ ಏನೋ ರಾಜ್ಕುಮಾರನ ಮನೆ ಹುಡುಗ ಏನು ಜಾಸ್ತಿ ನಾವು ಪುಷ್ ಮಾಡೋಕ್ಕಾಗಲ್ಲ ಅಂತ ಒಂದು ಏನೋ ಅವ್ರಿಗೂ ಒಂದು ಫಿಯರ್ ಇತ್ತು ಏನೋ. ಸೊ ಜಾಸ್ತಿ ಪುಷ್ಷು ಮಾಡಲ್ಲ. 1 ವಾರ 10 ದಿನ ಏನೋ ಆಗಿತ್ತು. ಯಾಕೆ ಹುಡುಗ ಇಷ್ಟು ಇದು ಮಾಡ್ತಾರೆ, ಫೋನ್ ಮಾಡಿದ್ರು ನನಗೆ, ಸೇರಿಸಿದೆ ಅಪ್ಪು ಮಾಂಗೆ ಪರಿಚಯ ಇದ್ರು ಅವರು ಕೋಚ್. ಫೋನ್ ಮಾಡಿ ಈ ಥರ ಸರ್ ತುಂಬ ಹೆದರ್ತಾ ಇದ್ದಾನೆ ಹುಡುಗ. ಮಾರನೇ ದಿನ ಅಪ್ಪ ಮಾಮ ಬಂದರು. ಅವ್ರು ಬರೋದು ಗೊತ್ತಿಲ್ಲ, ಅಲ್ಲಿ ಪೂಲ್ ಹತ್ರ ಬಂದ್ಬಿಟ್ಟು ಮಿಕ್ಕಿದ ಹುಡುಗರೆಲ್ಲ ಹೋದರು. ಬಾ ಇಲ್ಲಿ ಒಂದು ಅರ್ಧ ಗಂಟೆ ಅವ್ರು ಏನು ಮಾಡಿದ್ರು, ಯಾವ ಥರ ಮಾಡಿದ್ರು ನೋಡು, ಇಷ್ಟೇ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು. ಅರ್ಧ ಮುಕ್ಕಾಲು ಗಂಟೆ. ಅವತ್ತು ನಾನು ಬೇರೆ ಹುಡುಗರ ಜೊತೆ ಕ್ಲಾಸ್ ಅಟೆಂಡ್ ಮಾಡಲ್ಲ, ಅಪ್ಪ ಮಾಮನ ಜೊತೆ ನಾನು ಪ್ರಾಕ್ಟೀಸ್ ಮಾಡಿಸಿದೆ ಸರ್. ಅವತ್ತು ನನಗೆ ಫಿಯರೇ ಹೊರಟೋಯ್ತು ಸರ್. ಅದು ಹೆಂಗೆ ಅನ್ನೋದಿಲ್ಲ, ಮಿರಾಕಲ್. ಅದು ಫಿಯರ್ ಹೊರಟೋಯ್ತು ನನಗೆ. ಮಾರನೇ ದಿನದಿಂದ ಮಿಕ್ಕಿದ ಎಲ್ಲ ಸ್ಟೂಡೆಂಟ್ಸ್ ಜೊತೆ ಸೇರಿಕೊಂಡು ಆ ಕ್ಯಾಂಪ್ ಮುಗಿಯೋ ಅಷ್ಟರಲ್ಲಿ ನಾನು ಬೇರೆಯವರೆಲ್ಲ ಎಷ್ಟು ಕಲ್ತಿದ್ರು ಅಷ್ಟು ನಾನು ಕಲ್ತ್ಕೊಂಡೆ ಸರ್. ಅಲ್ಲಿವರೆಗೂ ಬೇರೆಯವರೆಲ್ಲ ಏನು ಕಲ್ತಿದ್ರೋ ಅದ್ರ 20% ನಾನು ಕಲ್ತಿರ್ಲಿಲ್ಲ. ಆ ಒಂದು ದಿನ ನನ್ನ ಲೈಫ್ ಚೇಂಜ್ ಮಾಡ್ತೀವಿ ಸರ್. ಅಂದರೆ ಸ್ವಿಮ್ಮಿಂಗ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಲೈಫ್ ಸೇವಿಂಗ್ ಸ್ಕಿಲ್ ಅಲ್ವ ಸರ್. ಅದು ಅವ್ರು ಅವತ್ತು ಬಂದು ಆ ಮೋಟಿವೇಟ್ ಮಾಡಿದ್ದಕ್ಕೆ ನಾನು ಸ್ವಿಮ್ಮಿಂಗ್ ಕಲಿಯೋ ಅವಕಾಶ ಆಯಿತು ಸರ್. ಇಲ್ಲಾಂದರೆ ಪ್ರಾಬಬ್ಲಿ ನಾನು ಕಲಿತಾನೇ ಇರಲಿಲ್ಲ. ಅದು ನಾನು ಇವತ್ತಿಗೂ ನೆನೆಸ್ಕೊತೀನಿ. ಅಪ್ಪು ಸರ್ ಏನಾದ್ರು ಬೆಸ್ಟ್ ಮೋಟಿವೇಶನ್ ಅಂತ ಕೊಟ್ಟಿದ್ರೆ ಲೈಕ್, ಯಾಕಂದ್ರೆ ಲೈಕ್ ನಿಮ್ಗಿಂತ 9 months ಅಷ್ಟೇ, ನಿಮ್ಗೆ ತುಂಬಾ ಮೆಮೊರೀಸ್ ಇರುತ್ತೆ. 9 years ಸಾರಿ 9 years. ಲೈಕ್ ಯಾವ ತರ ಮೋಟಿವೇಶನ್ ಕೊಡ್ತಿದ್ರು ಅವರು ನಿಮಗೆ? ಯಾವ ತರ ಲೈಕ್ ಏನಾದ್ರು ದಾರಿ ತೋರಿಸಿದ್ರೆ ಲೈಕ್ ಏನಾದ್ರು ಮೋಟಿವೇಶನ್ ತರ ಏನಾದ್ರು ಕೊಡ್ತಿದ್ರು ಸರ್? ಒಂದು ಸಲ ಅಲ್ಲ ಸರ್, ನಮ್ಮ ಜನ್ರೇಷನ್ ಯಾರು ಹುಡುಗರಿದ್ದಾರೆ ನಮ್ಮೆಲ್ಲರಿಗೂ ಸ್ಟ್ರಾಂಗ್ ಕೋರ್ ಮೆಮರೀಸ್ ಇದೆ ಅಪ್ಪ ಅಮ್ಮನ ಜೊತೆ. ನಮ್ಮ ಲೈಫ್ನ ಪ್ರತಿಯೊಂದು ಹಂತದಲ್ಲೂ ಅವರು ನಮಗೆ ಸಜೆಷನ್ಸ್ ಕೊಡ್ತಾ ಬಂದಿದ್ದಾರೆ. ಇನ್ನೊಂದು ಏನಾರ ಸ್ಕಿಲ್ ಕಲ್ತ್ಕೋ, ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮಾರ್ಷಲ್ ಆರ್ಟು.
ಪಿ ಯು ಸಿ ಟೈಮಲ್ಲಿ ಅವ್ರು ಅವಾಗ ಕಲರಿಪಯಟು ಕಲಿಯೋಕ್ಕೆ ಶುರು ಮಾಡಿ ಒಂದು ಲೆವೆಲ್ಲು ಒಂದಷ್ಟು ಲೆವೆಲ್ ಏನೋ ಫಿನಿಷ್ ಮಾಡಿದ್ರು, ಕಂಪ್ಲೀಟ್ ಮಾಡಿದರು. ರಂಜನ್ ಮುಲರಟ ಅಂತ ಹೇಳಿ, ಐ ಥಿಂಕ್ ಕಲರಿಪಯಟನ್ನ ಬೆಂಗಳೂರಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು, ರಂಜನ್ ಮಾಸ್ಟರ್ ಅಂತ. ಅವ್ರನ್ನ ಕರೆಸಿ ಮನೆಗೆ ಕರೆಸಿ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕಸಿನ್ಸ್ಗೂ ಒಂದು ಬ್ಯಾಚ್ ಮಾಡಿ ನಮಗೆ ಕಲರಿ ಹೇಳಿಸ್ಕೊಟ್ರು ಸರ್. ಆವಾಗ ನಂಗೆ ರಿಯಲೈಸ್ ಆಯಿತು ಬಾಡಿ ಎಷ್ಟು ಸ್ಟಿಫ್ ಆಗೋಗಿತ್ತು ಅಂತ. ನಾವು ಫುಲ್ಲಾಗಿ ಕಲಿಯೋಕ್ಕಾಗಲಿಲ್ಲ, ಯಾಕಂದರೆ ಸ್ಕೂಲು ಕಾಲೇಜು ಎಲ್ಲ ಇದ್ದಿದ್ದರಿಂದ. ನಾನು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆವಾಗ, ಬಟ್ ಒಂದಷ್ಟು ಅದರಿಂದ ಕಲಿಯೋ ಅವಕಾಶ ಆಯಿತು, ಬಾಡಿ ಫ್ಲೆಕ್ಸಿಬಿಲಿಟಿ ಬಂತು ಸರ್. ಆಮೇಲೆ ಚಿಕ್ಕ ವಯಸ್ಸಿಂದನೂ ಸಮ್ಮರ್ ಹಾಲಿಡೇಸಲ್ಲಿ ಕಸಿನ್ಸ್ ಎಲ್ಲ ನಾವು ಸೇರ್ತಾ ಇದ್ವಿ, ಸುಮಾರು ಒಂದು 18-20 ಜನ ಹುಡುಗರು. ಎಲ್ರ ಕೈಲೂ ಅವರು ಹಾಡು ಆಡಿಸೋದು, ಡ್ಯಾನ್ಸ್ ಮಾಡಿಸೋದು. ಆಮೇಲೆ ಅವ್ರ ಹತ್ರ ಒಂದು ಪ್ಯಾನಸೋನಿಕ್ದು ಹ್ಯಾಂಡಿಕ್ಯಾಮ್ ಇತ್ತು, ಅದರಲ್ಲೆಲ್ಲ ಕ್ಯಾಪ್ಚರ್ ಮಾಡೋರು, ನಾವು ಹಾಡೋದು, ನಾವು ಡ್ಯಾನ್ಸ್ ಮಾಡೋದು. ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನ ತೊಗೊಂಬಂದು ಅವರು ನಮ್ಮೆಲ್ಲರಿಗೂ ತೋರಿಸ್ತಾಯಿದ್ರು. ಸಾಯಂಕಾಲ ಏನಾದ್ರು ನಾವು ಗಾರ್ಡನಲ್ಲಿ ಲಾನಲ್ಲಿ ಏನು ಹೇಳಿ ರನ್ನಿಂಗ್ ಆ್ಯಂಡ್ ಕ್ಯಾಚಿಂಗು, ಓಡೋದು ಏನೇ, ಆಮೇಲೆ ಇದು ಹೈಡ್ ಆ್ಯಂಡ್ ಸೀಕ್ ಅವರು ಜೊತೆಗೆ ಸೇರಿಕೊಂಡು ಒಂದೊಂದ್ಸಲಿ ಆಡೋರು. ನಾವು ಕ್ರಿಕೆಟು ಫುಟ್ಬಾಲು ಏನೇ ಆಡ್ತಿದ್ರು ಜೊತೆಗೆ ಸೇರಿಕೊಂಡು ಆಡೋದು ಅವರು ಫ್ರೀ ಟೈಮಲ್ಲಿ. ಆಮೇಲೆ ಅವರು ವಜ್ರೇಶ್ವರಿ ಆಫೀಸಲ್ಲಿ ಕೂರ್ತಿದ್ದಾಗ ಮಾಮ ಇದ್ದಾರೆ ಅಂದ್ಬಿಟ್ಟು ಹುಡ್ಕೊಂಡು ಹೋಗೋದು. ಮಾಮ ಇದ್ದಾರೆ, ಬಿರಿಯಾನಿ ತರಿಸು, ಮಿಲ್ಕ್ ಶೇಕ್ ತರಿಸು, ಐಸ್ ಕ್ರೀಮ್ ತರಿಸು. ನಮಗೆ ಒಳ್ಳೆ ಭರ್ಜರಿ ಊಟ. ಆಮೇಲೆ ಎವ್ರಿ ಬರ್ತ್ಡೇ ನನಗೆ ಹೇಳೋರು, ಬಾರೋ ಆಫೀಸ್ಗೆ ಅಂತ. ಅಂದರೆ ಸ್ಕೂಲಲ್ಲಿದ್ದಾಗ ಪಕ್ಕದಲ್ಲಿ ಗಾಂಧಿನಗರಲ್ಲಿ ಹ್ಯಾಟ್ರಿಕ್ ಸ್ಪೋರ್ಟ್ಸ್ ಅಂತ ಒಂದು ಅಂಗಡಿ ಇದೆ, ಈಗಲೂ ಇದೆ. ಹೇಳೋರು, ಹೋಗಿ ಹ್ಯಾಟ್ರಿಕ್ ಸ್ಪೋರ್ಟ್ಸ್ಗೆ ಹೋಗಿ ಏನು ಬೇಕು ತಗೋ, ನಾನು ಫೋನ್ ಮಾಡಿ ಹೇಳ್ತೀನಿ, ಆಮೇಲೆ ನಾನು ಬಿಲ್ ಕೊಡ್ತೀನಿ ಅಂತ. ಸೊ ಭಾಳ ಕ್ಲೋಸ್ಲಿ ಅವ್ರ ಜೊತೆ ನಾವು ಬೆಳೆದ್ವಿ ಸರ್. ಆಮೇಲೆ ನಾವೆಲ್ಲ ಕಸಿನ್ಸು ಅವ್ರದ್ದು ಯೂಸ್ ಮಾಡದೇ ಇರೋ ಐಟಮ್ಗಳೇ ಇಲ್ಲ ಸರ್. ಅಂದರೆ ಬಟ್ಟೆ, ಕ್ಯಾಪ್ಸು, ಶೂಸು ನಾವನ್ನು ಕೇಳಲೇಬೇಕಾಗಿರಲಿಲ್ಲ. ಯಾರು ಏನೇ ಎತ್ತಾಕೊಂಡ್ರು, ಬೆಲ್ಟು, ಏನೇ ಜಾಕೆಟ್ಸು ಏನೇ ಎತ್ತಾಕೊಂಡ್ರು ಅವ್ರು ಯಾವತ್ತೂ ಕೇಳ್ತಾನೂ ಇರಲಿಲ್ಲ, ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಸರ್. ಭಾಳ ಅವಾಗಿಂದನೇ ತುಂಬ ದೊಡ್ಡ ಮನಸ್ಸು ನಮ್ಮ ಮಾಮನಿಗೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವೆಲ್ಲ ಕೇಳಿದ್ದೀರ, ಅವ್ರಿಗೆ ಊಟ ತಿನ್ನೋದು ಅಂದರೆ ಎಷ್ಟು ಆಸೆ. ನಾವೇನಾದರೂ ಇವತ್ತು ನಮ್ಮ ಮನೆಯಲ್ಲಿ ಮಾಡುವ ಅಡುಗೆ, ಆಮೇಲೆ ಮಾಮೂಲಿ ನಮ್ಮ ಸೌತ್ ಇಂಡಿಯನ್ ಕ್ವಿಝೀನ್ ಬಿಟ್ಟು ನಾವೇನಾದ್ರು ಎಕ್ಸ್ಟ್ರಾ ಆಚೆಗಡೆ ತಿಂದು ಗೊತ್ತಿದ್ರೆ ಅದಕ್ಕೆ ಅಪ್ಪು ಮಾಮನೇ ಕಾರಣ. ಎಲ್ಲರೂ ಹೊಸ ಕಡೆ ಅವ್ರು ತಿಂದುಬಿಟ್ರೆ ನೀವು ಹೋಗ್ತೀನಿ, ಇಲ್ಲ ಅವರೇ ಕರ್ಕೊಂಡು ಹೋಗೋದು ತಿನ್ಸೋದು. ಅಂದರೆ ಬರೀ ಮಾಡರ್ನ್ ಫುಡ್ಡು, ವೆಸ್ಟರ್ನ್ ಫುಡ್ ಅಂತಲ್ಲ, ಎಲ್ಲ ನಮಗೆ ಫಸ್ಟ್ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಕರ್ಕೊಂಡೋಗಿದೆ ಅಪ್ಪು ಮಾಮ. ಆ ಥರ ಎಲ್ಲಿ ಏನೇ ತಿಂದರು, ವೆಜ್ಜು ನಾನ್ ವೆಜ್ಜು ಏನೇ ಇರಲಿ ನಮಗೆ ಕರ್ಕೊಂಡೋಗಿ ಅವರು ತಿನ್ನಿಸೋರು. ನಮಗೂ ಒಂಥರ ಎಲ್ಲ ಥರ ಟ್ರೈ ಮಾಡಬೇಕು, ಟೇಸ್ಟ್ ಮಾಡಬೇಕು ಅನ್ನೋದು ಅವರಿಂದ, ಆ ಅಭಿರುಚಿ ಅವರಿಂದನೇ ಡೆವಲಪ್ ಆಗಿದೆ ಸರ್. ಲೈಕ್ ಆ ಥರ ಲೈಕ್ ಅಪ್ಪು ಸರ್ ಅವರ ಅಂದರೆ ಅವ್ರು ಇಷ್ಟು ವರ್ಷ ಮಾಡಿರ್ತಕ್ಕಂಥ ಫಿಲ್ಮಲ್ಲಿ ನಿಮಗೆ ತುಂಬ ಹತ್ತಿರವಾಗಿ ತುಂಬ ಇಷ್ಟಪಟ್ಟಂಥ ನ್ಯೂ ಸಿನಿಮಾ ಯಾವುದು ಸರ್ ಅದು? ಸರ್ ನನಗೆ ಈಗಲೂ ಅವರ ಫೇವ್ರೆಟ್ ಫಿಲ್ಮ್ ಅಂದರೆ ನನಗೆ ಭಾಗ್ಯವಂತನೇ ಸರ್. ಅವರು ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಮಾಡಿದಂಥ ಸಿನಿಮಾ ಭಾಗ್ಯವಂತ. ಯಾಕೆ ಅಂದರೆ ಅದನ್ನು ಅಷ್ಟೇ ಎಷ್ಟು ಸಲ ನಾನು ನೋಡಿದ್ದೀನೋ ಲೆಕ್ಕ ಇಲ್ಲ. ಬಟ್ ಈಗಲೂ ಪ್ರತಿ ಸಲ ನೋಡಿದಾಗಲೂ ಯಾವ್ದಾರು ಒಂದು ಸಿನಿಮಾ ನೋಡಿ ನಾನು ಕಣ್ಣಲ್ಲಿ ನೀರು ಬರುತ್ತೆ, ನಾನು ಅಳ್ತೀನಿ ಅಂದರೆ ಅದು ಭಾಗ್ಯವಂತ ಒಂದೇ ಸರ್. ಅಂದರೆ ಆ ವಯಸ್ಸಲ್ಲಿ ಆ ರೇಂಜ್ ಆಫ್ ಇಮೋಷನ್ಸ್ನ ಅವರು ಹೇಗೆ ಇಮೋಟ್ ಮಾಡಿದರು, ಹೇಗೆ ಪರ್ಫಾರ್ಮ್ ಮಾಡಿದ್ರು ಅನ್ನೋದು ಒಂಥರ ಅದು ನಮಗೆ ಮಿರಾಕಲ್ ಅಂತ ಅನಿಸುತ್ತೆ ಸರ್. ಸಿಂಗಲ್ ಟೇಕಲ್ಲಿ ಚಿಕ್ಕವರಿದ್ದಾಗ ಸಿಂಗಲ್ ಟೇಕ್. ಹೌದು ಹೌದು ಹೌದು. ಅಂದರೆ ಅವರು ಅವಾಗ ನಿಮಗೆ ಮಾಮನೇ ಹೇಳಿದ್ದಾರೆ ಸರ್, ಎಷ್ಟು ನಾನು ಅವಾಗ ಅದು ಆ್ಯಕ್ಟಿಂಗ್ ಅಂತನೋ ಕೆಲಸ ಅಂತನೋ ಮಾಡ್ತಾ ಇರಲಿಲ್ಲ. ಮಾಡು ಅಂತ ಹೇಳೋರು ಖುಷಿಪಟ್ಟು ಮಾಡ್ತಿದ್ದೆ. ನನಗೆ ಆ ಇದೇ ಇಲ್ಲ, ಏನು ಹೇಳಿ ಟೇಕ್ ಓಕೆ ಆಗುತ್ತಾ, ಇಲ್ಲ ನಾನು ಸರಿಗೆ ಹೇಳ್ತೀನ, ಇಲ್ಲ ನನ್ನ ಫ್ರೇಮ್ ಚೆನ್ನಾಗಿದೆಯಾ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನ ಅನ್ನೋ ಯಾವುದೇ ಒಂದು ಮೈಂಡಲ್ಲಿ ಇಲ್ಲವೇ ಇಲ್ಲ. ಈಗ ಹೇಳ್ಕೊಟ್ಟಿದ್ದಾರೆ, ನಾನು ಮಾಡಬೇಕು, ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಅದು ಏನು ಗ್ಯಾರಂಟಿ, ಅದೊಂದು ಡಿವೈನ್ ಇಂಟರ್ವೆನ್ಷನ್ನೇ ಸರ್ ಅದೆಲ್ಲ. ಭಕ್ತ ಪ್ರಹ್ಲಾದ ಅಲ್ಲಿ ಅವರು ಹಾವನ್ನೆಲ್ಲ ಹಾಕ್ಕೊಂಡು ಆ ಸೀನ್ ಮಾಡಿರೋದು, ಎದುರುಗಡೆ ಆನೆಗಳು ಬರ್ತಾ ಇರುತ್ತೆ, ಅವರನ್ನು ದೂರನೇ ಮಲಗಿಸಿದ್ದಾರೆ. ಇನ್ನು ಆಯಿತಾ ಸರ್. ಬಟ್ ಯಾವುದೇ ಒಂದು ಆ ವಯಸ್ಸಿನ 6 ವಯಸ್ಸು 7 ವಯಸ್ಸಿನ ಮಗುಗೆ
ಮಲ್ಕೋ ಎದುರುಗಡೆ ಆನೆ ಬರುತ್ತೆ ಅಂದರೆ ಯಾರಿಗಾದರೂ ಭಯ ಆಗುತ್ತೆ ಅಲ್ವ ಸರ್. ಹೇಗೆ ಆ ಕರೇಜ್ನ ಅವರು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಯಿತು, ಹೇಗೆ ಅದನ್ನು ಪರ್ಫಾರ್ಮ್ ಮಾಡಿದರು. ಚಿಕ್ಕ ವಯಸ್ಸಿನ ಎಲ್ಲ ಸಿನಿಮಾಗಳು, ಯಾರಿವನು ಅಲ್ಲಿ ಎಷ್ಟು ಚೆನ್ನಾಗಿ ಅವರು ಹಾರ್ಸ್ ರೈಡ್ ಮಾಡಿದ್ದಾರೆ ಆ ವಯಸ್ಸಿಗೆ. ಶ್ರೀನಾಥ್ ಅಂಕಲೇ ಹೇಳ್ಕೊಂಡಿದ್ದಾರೆ, ಶ್ರೀನಾಥ್ ಸರ್ ಅವ್ನು ನನಗಿಂತ ಚೆನ್ನಾಗಿ ರೈಡ್ ಮಾಡೋನು, ನನಗೆ ಭಯ ಆಗೋದು. ನಾನು ಹೇಳ್ತಿದ್ದೆ, ಅಪ್ಪು ಸ್ವಲ್ಪ ಸ್ಲೋ ಆಗಿ ಓಡಿಸಪ್ಪ, ನೀನು ಅಷ್ಟು ಫಾಸ್ಟಾಗಿ ಓಡಿಸ್ಬೇಡ, ನನಗೆ ಅಷ್ಟು ಫಾಸ್ಟಾಗಿ ಓಡ್ಸೋಕ್ಕೆ ಬರಲ್ಲ ಅಂತ. ಆಮೇಲೆ ಅದರಲ್ಲೂ ಅಲ್ಲೂ ಕೆಲವೊಂದು ಏನು ಹೇಳಿ ಫ್ಲಿಪ್ಸು, ಕಾರ್ಟ್ ವೀಲು ಇವೆಲ್ಲ ಮಾಡಿರೋದು. ಹಿಂಗೆ ಕಾರ್ಟ್ ವೀಲ್ ಮಾಡಿಬಿಟ್ಟು ಹಿಂಗೆ ಗನ್ ಎತ್ಕೊಂಡು ಹಿಂಗೆ ಪಾಯಿಂಟ್ ಮಾಡ್ತಾರೆ ಸ್ಟೈಲಾಗಿ. ಅದು ಎಲ್ಲ ಏನೋ ಒಂದು ನನಗೆ ಈಗಲೂ ಅನಿಸುತ್ತೆ ಸರ್, ಅವ್ರ ಜನ್ರೇಷನಲ್ಲಿ ಕೊನೆ ಮಗು ಅಪ್ಪು ಮಾಮ. ಆ್ಯಂಡ್ ಅವ್ರ ಜನ್ರೇಷನಲ್ಲಿ ಎಲ್ಲರೂ ರೆಗ್ಯುಲರ್ ಸ್ಕೂಲಿಂಗು ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ತಾತ ಅಜ್ಜಿಗೆ, ನಮ್ಮ ಮನೆಯವ್ರಿಗೆಲ್ಲ ಅದು ಹೇಗೆ ಮನ್ಸಿಗೆ ಬಂತು, ಈ ಮಗುನ ನಾವು ಪಾರ್ಟ್ ಮಾಡಿಸ್ಬೇಕು, ಆ್ಯಕ್ಟ್ ಮಾಡಿಸ್ಬೇಕು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್ ಮಾಡಿದಂಥ ಅಷ್ಟು ಮೂವೀಸ್. ನಮ್ಮ ಅಜ್ಜಿಗೆ, ನಮ್ಮ ತಾತನಿಗೆ ಅದೇನು ಮೋಟಿವೇಶನ್ ಆಯಿತು, ಅದೇನು ಯೋಚನೆ ಬಂತು, ಅವರು ಆ ಜನ್ರೇಷನಲ್ಲಿ ಬಂದಂಥ ಫಸ್ಟ್ ಆ್ಯಕ್ಟ್ರ್ ಅವರೇ ಅಲ್ವ ಸರ್. ಸಾರಿ, ನಮ್ಮ ಚಿಕ್ಕಮ್ಮ ಅವರು. ಅದಾದಮೇಲೆ ಅವ್ರಿಗೆ ಮಾಡಿಸ್ಬೇಕು ಅಂತ ಅವ್ರಿಗೆ ಅದೆಲ್ಲ ಏನೋ ಒಂದು, ಅದು ಏನೇ ಡಿವೈನ್ ಅಂತಲ್ಲ ಸರ್, ಆಲ್ರೆಡಿ ಹೀಗೆ ಆಗಬೇಕು ಅಂತ ಅದು ಬರ್ದಿತ್ತೇನೋ. ಅದನ್ನು ನಾನು ಯೋಚನೆ ಮಾಡ್ಕೊಳ್ತಿರ್ತೀನಿ. ಅದು ಏನೋ ಎಲ್ಲೋ ಅವ್ರಿಗೆ ಏನೋ ಅನಿಸಿದೆ, ಹೇಳಿಸಿದೆ, ಇಲ್ಲ ಹೀಗೆ ಮಾಡಿಸ್ಬೇಕು ಅವ್ರನ್ನ ಅಂತ. ಸೊ ಅಲ್ಲಿ ಅದನ್ನು ಈಗಲೇ ನೆನೆಸ್ಕೊಂಡು ನನಗೆ ತುಂಬ ಖುಷಿ ಆಗುತ್ತೆ ಸರ್. ಲೈಕ್ ನಿಮಗೇನಾದರೂ ಮೂವೀಸ್ ಮಾಡೋಕೆ ಏನಾದರೂ ಲೈಕ್ ಸಜೆಸ್ಟ್ ಮಾಡ್ತಿದ್ರು ಅವರು, ಯಾವ ಥರ ಏನಾದರೂ ಹೇಳಿದ್ರ? ಇಲ್ಲ ಸರ್, ಆ್ಯಕ್ಟಿಂಗು ಇಲ್ಲ, ಪ್ರೊಡಕ್ಷನ್ನು ಹೇಳಿದರು ಸರ್ ನನಗೆ, ಮಾಡೋಣ. ಅವ್ರು ಹೇಳಿದರು ಫಸ್ಟು ಫಿಲ್ಮ್ ಪ್ರೊಡಕ್ಷನ್ ಮುಂಚೆ ಒಂದು ಸೀರಿಯಲ್ ನೀನು ಎತ್ಕೋ, ಒಂದು ಟೆಲಿವಿಷನ್ ನಿನಗೆ ಅಭ್ಯಾಸ ಆಗಲಿ ಫಸ್ಟು, ಆಮೇಲೆ ಇದು ಅಭ್ಯಾಸ ಆದರೆ ಸಿನಿಮಾ ಖಂಡಿತ ಲಾರ್ಜ್ ಸ್ಕೇಲ್ ಅಲ್ವ ಸರ್, ಲಾರ್ಜ್ ಸ್ಕೇಲ್. ಇದಾದಮೇಲೆ ಸಿನಿಮಾ ಎತ್ಕೋ ಅಂತ ಹೇಳೋರು. ಆ್ಯಂಡ್ ನಾರ್ಮಲ್ ಆಗಿ ಬಿಸ್ನೆಸ್ಸು ಇಲ್ಲ, ಇದು ಯಾವ ರೀತಿ ಮಾಡಬೇಕು. ಹೌದು ಸರ್, ನನಗೆ ನಮ್ಮ ಅಜ್ಜಿ, ನಮ್ಮ ತಂದೆ ಆದಮೇಲೆ ಬೆಸ್ಟ್ ಬಿಸ್ನೆಸ್ ಬ್ರೈನ್ ನಮ್ಮ ಮನೆಯಲ್ಲಿ ಅವರೇ ಸರ್. ಅವರು ನೀವು ನೋಡಿ, ವೀರ ಕನ್ನಡಿಗ 3rd ಮೂವಿ, ಅಂದರೆ ಹೋಮ್ ಪ್ರೊಡಕ್ಷನ್ ಬಿಟ್ಟು ಆಚೆ ಮಾಡಿದ ಫಸ್ಟ್ ಮೂವಿ. ಇದು ಎಲ್ರಿಗೂ ಗೊತ್ತಿರೋ ವಿಷಯ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ 1 ಕೋಟಿ ರೆಮ್ಯುನರೇಷನ್ ತೊಗೊಂಡಂಥ ಮೊದಲನೇ ಆರ್ಟಿಸ್ಟು, ಮೊದಲನೇ ಹೀರೋ ಅಪ್ಪು ಮಾಮ. ಅಂದರೆ ಪ್ರೊಡ್ಯೂಸರ್ಗೂ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರ ಮೇಲೆ. ಬಟ್ ಆದ್ರೂ ಅವ್ರು ತಗೊಂಡು ಅದನ್ನು ಏನು ಹೇಳಿ ಬೇಡದಿರೋ ಥರ ಎಕ್ಸ್ಟ್ರಾವ್ಯಾಗೆಂಟಾಗಿ ಖರ್ಚು ಮಾಡಲಿಲ್ಲ, ಆಯಿತಾ ಸರ್. ಅದಾದಮೇಲೆ ಆವಾಗಲೇ ಒಂದು ಗಾಡಿ ಟೆರಕ್ಯಾನ್ ಅಂತ ಹ್ಯುಂಡಾಯ್ ಒಂದು SUV ಇತ್ತು ಅವ್ರ ಹತ್ರ. ಅದು ಬಿಟ್ಟು ನಾನು ಕೇಳ್ದಂಗೆ ಸಾಕಷ್ಟು ಕಡೆ ರಿಯಲ್ ಎಸ್ಟೇಟಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸರ್. ಕೋರಮಂಗ್ಲ, ಆಮೇಲೆ ಕಾಫಿ ಬೋರ್ಡ್ ಲೇಔಟು, ಕೆಂಪಾಪುರ. ಅವ್ರಿಗೆ ನೋಡಿ ಅವಾಗೆಲ್ಲ ಆ ಕಡೆ ಎಲ್ಲ ಅಷ್ಟು ವ್ಯಾಲ್ಯೂ ಏನು ಇಲ್ಲ ಸರ್, ಕೆಂಪಾಪುರ ಆ ಕಡೆ. ನಾನು ಹೇಳ್ತಾ ಇರೋದು 2003-2004 ಆ ಟೈಮಲ್ಲಿ. ಆಗಲೇ ಅವ್ರಿಗೆ ಒಂದು ಇದಿತ್ತು, ಅವ್ರು ಫೋರ್ಸಿ ಮಾಡಿದರು, ಇದೆಲ್ಲ ಡೆವಲಪ್ ಆಗುತ್ತೆ ಮುಂದಕ್ಕೆ, ಒಳ್ಳೆ ನಮಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದು ಸಾಕಷ್ಟು ಕಡೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸರ್. ಈ ಥರ ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಬಿಸ್ನೆಸ್ಸಸ್ ಅದು ಇದರಲ್ಲೆಲ್ಲ ಕೆಲವೊಂದರಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಕಾನ್ಫಿಡೆನ್ಸ್ ಇತ್ತು ಮಾಡಿದರು. ಅಂದರೆ ನಮ್ಮ ದುಡ್ಡನ್ನು ನಾವು ಕರೆಕ್ಟಾಗಿ ಚಾನಲೈಸ್ ಮಾಡಬೇಕು. ಎಲ್ಲದನ್ನು ಅವ್ರ ಬಾಯಾರೆ ಹೇಳದೆ ಹೋದ್ರೂ ಅವ್ರು ಮಾಡ್ತಾ ಇದ್ದಿದ್ದನ್ನು ನೋಡಿ ನಾವು ಕೆಲವೊಂದೆಲ್ಲ ನಾವು ಕಲ್ತ್ಕೊಂಡಿದ್ದೀವಿ ಸರ್. ಹೇಳೋರು, ಒಂದು ಮನೆ, ಒಂದು ಆಫೀಸು ಬಿಟ್ಟು ಯಾವುದೇ ನೀವು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದರಿಂದ ನಿನಗೇನೋ ಬರೋ ಥರ ಇರಬೇಕು, ಇಲ್ಲ ಸುಮ್ಮನೆ ತೆಗೆದಿಟ್ಕೋತೀನಿ ಅನ್ನೋದೆಲ್ಲ ಇದ್ದರೂ ಅದರಿಂದ ಏನಾದರೂ ಬರಬೇಕು. ಸಿಂಪಲ್, ಒಂದು ಖಾಲಿ ಜಾಗ ಇದ್ದರೆ ಅಲ್ಲಿ ಏನಾದ್ರು ಬಿಸ್ನೆಸ್ ಆಪರ್ಚುನಿಟಿ ಅವ್ರಿಗೆ ರೆಂಟ್ಗಾದರೂ ಕೊಡು, ಅಷ್ಟು ಇಷ್ಟು ಬರಬೇಕು ಅಂತಲ್ಲ, ಎಷ್ಟಾದರೂ ಬರಲಿ, ಏನಾದರೂ ಅದು ಖಾಲಿ ಬಿಡಬಾರ್ದ್ರಿಂದ ಏನಾರು ಬರಬೇಕು ಅಲ್ಲ. ಇದು ನನಗೆ ಅವರು ಖುದ್ದಾಗಿ ಕೊಟ್ಟಿರೋ ಒಂದು ಟಿಪ್ಸ್ ಸರ್. ಲೈಕ್ ನಿಮ್ಮ ಸಿನಿಮಾ ನಿಂಬಿಯಾದ ಬನಾನ, ಲೈಕ್ ಅದನ್ನು ಅವ್ರು ಇದ್ದಿದ್ರೆ, ಇವಾಗ ಅಪ್ಪು ಸರ್ ಇದ್ದಿದ್ರೆ ಯಾವ ರೀತಿ ಒಂದು ಖುಷಿ ಪಡ್ತಾ ಇದ್ರು, ಯಾವ ರೀತಿ ಅದನ್ನು ಹಂಚ್ಕೊಳ್ತಾ ಇದ್ರು?
ಮೊದಲಾಗಿ ಅವ್ರಿಗೆ ಸರ್ಪ್ರೈಸ್ ಆಗಿರೋದು ಸರ್. ನಾನು ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಸರ್ಪ್ರೈಸ್ ಆದರು ನಾನು ಚೂಸ್ ಮಾಡಿಕೊಂಡೆ ಅಂತ ಆ್ಯಕ್ಟಿಂಗ್ನ. ಅವರು ಸರ್ಪ್ರೈಸ್ ಆಗೋ ಜೊತೆಗೆ ಖಂಡಿತ ತುಂಬ ಖುಷಿಪಟ್ಟಿರೋರು ಸರ್. ಅಂದರೆ ಯಾರೇ ಏನೇ ಹೊಸದಾಗಿ ಮಾಡ್ತೀನಿ ಅಂತಂದರು ಅವರೆಲ್ಲರನ್ನೂ ಮೋಟಿವೇಟ್ ಮಾಡೋರು ಸರ್. ಅದ್ರ ಜೊತೆಗೆ ಆ ಟ್ರೇಡಲ್ಲಿ ಬರೋ ಅಂಥ ಒಂದು ಚಾಲೆಂಜಸ್ಸು, ಯಾಕಂದರೆ ಅವ್ರಿಗೂ ಆ್ಯಕ್ಟಿಂಗು ಹೊಸ್ತಲ್ಲ ಸರ್. ಹೇಗಿರಬೇಕು, ಹೇಗೆ ಮಾಡಬೇಕು, ಇಲ್ಲ ಮೇಕಪ್ಪಿಂದ ಹಿಡಿದು ಕಾಸ್ಟ್ಯೂಮರ್ಗು, ಅಂದರೆ ಬಾಡಿ ಪಾಶ್ಚರ್ ಎಲ್ಲದನ್ನು ಖಂಡಿತ ಅವರು ಹೇಳಿರೋರು ಸರ್ ನನಗೆ. ಅದು 100% ಇದೆ. ಆ್ಯಂಡ್ ಎಷ್ಟು ಈಗ ನನ್ನ ಫ್ಯಾಮಿಲಿ ಎಷ್ಟು ಖುಷಿ ಪಡ್ತಾಯಿದ್ರು ಅಷ್ಟೇ ಖುಷಿ ಖಂಡಿತ ಅವ್ರಿಗೆ ಆಗಿರೋದು ಸರ್. ಅಪ್ಪು ಸಿನಿಮಾ ಇವಾಗ ರಿಲೀಸ್ ಆಗ್ತಾ ಇದೆ ಹಾಂ ಬಿಕಾಸ್ ಆಫ್ ದ ಕ್ರೇಜ್. ಯಾಕಂದ್ರೆ ಅಶ್ವಿನಿ ಕುಲ್ಕರ್ಣಿ ಹೇಳಿದ್ದಾರೆ ಲೈಕ್ ವರ್ಷ ಅವರು ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ. ಹೌದು ಹೌದು ಆದ್ರೆ ಈ ವರ್ಷ ಅಪ್ಪು ಸರ್ ಅವರ ಮೊದಲ ಸಿನಿಮಾ, ಅದು ಕೂಡ 366 ದಿವಸ, ವರ್ಷದ ಮೇಲೆ ಒಂದು ದಿವಸ ರಿಲೀಸ್ ಆಗಿ ಇದು ಓಡ್ದಂತ ಸಿನಿಮಾ ಹೌದು ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದು ಸರ್. ತುಂಬ ಎಕ್ಸೈಟ್ಮೆಂಟ್ ಇದೆ. ನಾನು ಆಲ್ರೆಡಿ ಟಿಕೆಟ್ ತೆಗೆದು ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಮಿನಿಟ್ವರೆಗೂ ಬಿಟ್ಟು ಆಮೇಲೆ ಸಿಗಲಿಲ್ಲ ಮಾಡಲಿಲ್ಲ ಅಂದರೆ ಸಿಗುತ್ತೆ. ಅಂದರೆ ನಾನು ನನ್ನ ಟೀಮ್, ನನ್ನ ನಿಂಬಿಯ ಬನದ ಮ್ಯಾಗ ಟೀಮ್, ಆಮೇಲೆ ನಾವು ಹೋಗಬೇಕು ಅಂಥೇಳಿ ನಾನು ಅವ್ರಿಗೆಲ್ಲ ತೋರಿಸ್ಬೇಕು. ಎಲ್ಲ ನೋಡಿದ್ದಾರೆ, ಅವರೆಲ್ಲರೂ ನೋಡಿದ್ದಾರೆ. ಬಟ್ ನಾನು ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ನಾನು ಆಲ್ರೆಡಿ ಟಿಕೆಟ್ ತೆಗೆದು ಇಟ್ಕೊಂಡಿದ್ದೀನಿ, ಕಾಯ್ತಾ ಇದ್ದೀನಿ. ಮತ್ತು ಆ ಮೊದಲನೇ ದಿನದ್ದು ಆ ಸಂಭ್ರಮ, ಸೆಲಿಬ್ರೇಷನ್ನು, ಮೇನ್ ಥಿಯೇಟ್ರ್ ನರ್ತಕಿಯಲ್ಲಿ ಫ್ಯಾನ್ಸ್ ಮಧ್ಯ, ಆಡಿಯನ್ಸ್ ಮಧ್ಯ ಕೂತ್ಕೊಂಡು ಅಲ್ಲಿ ಏನು ಗೊತ್ತಾ ಸರ್, ಅರ್ಧ ಸಿನಿಮಾ ನಮಗೆ ಕೇಳೋದೇ ಇಲ್ಲ. ನಾಳೆ ಆ ಫ್ಯಾನ್ಸಿನ ಕೂಗಾಟ, ವಿಸಿಲ್ಸು, ಕಿರ್ಚಾಟ, ಚಪ್ಪಾಳೆ, ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಹೇಳ್ತಾರೆ ಅಣ್ಣ ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ. ಅದನ್ನೆಲ್ಲ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸರ್ ನಾನು. ಆ್ಯಂಡ್ ನಮ್ಮ ಅಕ್ಕನ ಮಗ ವರ್ಧಾನ್ ಅಂತ, ಅವ್ರು ಬೆಳಗಾಮಲ್ಲಿರೋದು. ಅವನು ಇವತ್ತು ಬೆಳಗ್ಗೆ ತಾನೇ ನಾಳೆ ಸಿನಿಮಾ ನೋಡೋಕ್ಕೋಸ್ಕರ ಬಂದ. ಆವಾಗ ಅವನು ಇನ್ನೂ ಹುಟ್ಟಿರಲಿಲ್ಲ. ಅವನಿಗೂ ಅಪ್ಪ ಮಾಮ ಅಂದರೆ ತುಂಬ ಪ್ರೀತಿ. ಅವನು ಅದಕ್ಕೋಸ್ಕರನೇ ಬಂದಿದ್ದಾನೆ. ಅವನನ್ನು ನಾನು ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಅಪ್ಪು ಸಿನಿಮಾನ ತೋರಿಸೋದಕ್ಕೆ ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಸರ್. ಅಪ್ಪು ಇಲ್ಲ ನಾವು ಊಹಿಸ್ಕೊಳಕ್ಕೂ ಆಗಲ್ಲ ಇವಾಗಲೂ. ಯಾಕಂದ್ರೆ ಅದು ಲೈಕ್ ನಮಗೆ ಅದು ಇವಾಗಲೂ ಯಾರಿಗೂ ಅನ್ಸಲ್ಲ. ಇದು ಜಸ್ಟ್ ಯಾರೋ ಫನ್ ಮಾಡಿರೋ ಥರ ಇದು. ಲೈಕ್ ನಿಮಗೆ ಅದು ಯಾವ ಥರ ತಿಳ್ಕೊಳ್ತೀವಿ ಸರ್ ಅವ್ರ ಮೆಮೊರೀಸ್ ಅವತ್ತಿಂದ ಸರ್? ಸರ್ ಅದು ಅವತ್ತು ನಾನು ಮತ್ತೆ ಕಸಿನ್ಸ್ ಎಲ್ಲ ಬಜರಂಗಿ 2 ಸಿನಿಮಾ ನೋಡೋಕ್ಕೆ ಹೋಗಿದ್ವಿ ಸರ್. ನಾವೆಲ್ಲ ಒಟ್ಟಾಗೆ ನೋಡ್ತೀವಿ ಸರ್. ಯಾವುದೇ ಹೊಸ ಸಿನಿಮಾ ನಮ್ಮದು ರಿಲೀಸ್ ಆದ್ರೂ ಹೋಗ್ತೀವಿ ಥಿಯೇಟ್ರಿಗೆ, ಮೆಜೆಸ್ಟಿಕ್ಕಲ್ಲಿ. ಅದು ನೋಡ್ತೀವಿ. ಇಂಟರ್ವೆಲ್ ಮುಗಿದು ಒಂದು 10 ನಿಮಿಷ ಏನೋ ಆಗಿತ್ತು. ಆವಾಗ ನನಗೆ ಒಂದು ಕಾಲ್ ಬಂತು. ಫಸ್ಟು ಕೇಳಿದ್ರು ಏನೋ ಈ ಥರ ಆಗಿದೆಯಂತೆ. ಹೌದಾ? ನಿಮಗೆ ಫಸ್ಟ್ ಆ ಥರ ಒಂದು ಮಾಹಿತಿ ತಲುಪಿಸಿದ್ದೆ ಯಾರು? ಯಾವ ಥರ ಸರ್ ಈಗ DGP ಆಗಿದ್ದಾರೆ ಅನುಚೇತ್ ಅಂತ. ಅನುಚೇತ್ ನಾನು ಕ್ಲಾಸ್ಮೇಟ್ಸ್ ಸರ್ PUCಯಲ್ಲಿ. ಅನುಚೇತ್ ಫಸ್ಟ್ ನನಗೆ ಫೋನ್ ಮಾಡಿದ್ದು. ಅಂದರೆ ಸಾಧಾರಣ ಅಂದರೆ ಟಚ್ಚಲ್ಲಿದ್ದೀವಿ, ಬಟ್ ನಾವು ಫೋನ್ ಮಾಡಲ್ಲ. ಯಾಕಂದ್ರೆ ಅವ್ರು ಆ ಪೊಸಿಷನಲ್ಲಿದ್ದಾರೆ, ಸುಮ್ಮನೆ ಡಿಸ್ಟರ್ಬ್ ಮಾಡಿ. ಅವತ್ತು ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ನನಗೆ ಆಶ್ಚರ್ಯ ಆಯಿತು. ಸಿನಿಮಾ ಬೇರೆ ಸೌಂಡು ನಾನು ತೆಗೆದೆ. ಈಗ ಅಲ್ಲೇ ಕೂತ್ಕೊಂಡು ಹೇಳಿ ಅನುಚೇತ್, ಬಜರಂಗಿ 2 ಅವತ್ತು ರಿಲೀಸ್ ಆಗಿದೆ 29th October 2021. ಏನು ಶಣು ಈ ಥರ ಅಪ್ಪು ಸರ್ ಆರಾಮಾಗಿದ್ದಾರಾ? ಬೆಳಗ್ಗೆ ಬರೋವರೆಗೂ ಆರಾಮಾಗಿದ್ದಾರೆ. ಯಾಕೆ ಇಲ್ಲ, ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಅಷ್ಟೇ ಹೇಳ್ದ ಅವನು. ಅವ್ರು ಅಷ್ಟೇ ಹೇಳಿದ್ದು. ಮತ್ತೆ ನಾನು ಆಚೆ ಬಂದು ಒಬ್ಬೊಬ್ಬರಾಗಿ ಫೋನ್ ಮಾಡಿದೆ. ನೀಲ್ಕಂಠ ಅಂತ ನೀವು ಕೇಳಿರ್ಬೋದು, ಅಪ್ಪ ಅಮ್ಮನ ಜೊತೆಗೆ ಮಾಡಿದೆ. ನೀಲ್ಕಂಠ ಅವ್ರಿಗೆ, ನೀಲ್ಕಂಠ ಏನು ಅಪ್ಪ ಅಮ್ಮ? ಇಲ್ಲ ಗೊತ್ತಿಲ್ಲಪ್ಪ, ನಾನೆಲ್ಲ ಆಚೆ ಇದ್ದೀನಿ, 1 ನಿಮಿಷ ಇರೋ ಕೇಳ್ತೀನಿ. ಆಮೇಲೆ ಹಂಗಂಗೆ ಒಬ್ಬೊಬ್ಬರಿಗೆ ಫೋನ್ ಬರೋಕ್ಕೆ ಶುರು ಆಯಿತು. ಒಬ್ಬೊಬ್ಬರಾಗೆ ಆಚೆ ಹೋಗೋಕ್ಕೆ ಶುರು ಮಾಡಿದರು. ಅಪ್ಪು ಮಾಮ ಅವರ ವೈಫ್, ಅತ್ತೆಯವರ ತಮ್ಮ ವಿನಯ್ ಅಂತೇಳಿ, ಅವರು ಬಂದಿದ್ರು ನಮ್ಮ ಜೊತೆ ಸಿನಿಮಾಗೆ. ಅವ್ರು ನನಗೆ ಕಾಲ್ ಬರೋಕ್ಕೆ ಒಂದು 2-3 ಮಿನಿಟ್ಸ್ ಬ್ಯಾಕ್ ಎದ್ದೋಗಿದ್ರು. ಅವರು ಅವ್ರ ಫ್ರೆಂಡು. ನನಗೆ ಆಮೇಲೆ ಸಡನ್ನಾಗಿ ಅವ್ರು ಎದ್ದೋದ್ರಲ್ವಾ. ಅಂದರೆ
ಏನೋ ನಮಗೇನಂದರೆ ಮಿನಿಮಲ್ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗಿರಬೇಕು, ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ, ಏನೋ ಒಂದು ಸ್ಮಾಲ್ ಸರ್ಜರಿ, ಏನೋ ಪ್ರೊಸೀಜರು ಏನೋ ಮಾಡ್ತಾರೆ ಅಷ್ಟೇ. ಅದ್ರ ಮೇಲೆ ಏನು ಇಲ್ಲ. ಒಂದೊಂದಾಗಿ ಫೋನ್ ಬರ್ತಾ ಬರ್ತಾ ಧೀರೇನ್ ನನ್ನ ಜೊತೆ ಇದ್ದ, ಧೀರೇನ್ ನಾನು ಒಟ್ಟಿಗೆ ಇದ್ವಿ. ಸರಿ ಅವನಂದ ಏ ಬಾಮ್ಮ ಹೋಗೋಣ ವಿಕ್ರಮ್ಗೆ. ನಾನಂದೆ ಇರು ಬೇಡಮ್ಮ, ಯಾಕೆ ನಾವು ಅಲ್ಲೋಗಿ ಗಾಬರಿ ಮಾಡೋದು ಯಾಕೆ, ಅಂದರೆ ಏನೋ ಸೇರಿಸಿರ್ತಾರೆ, ಅಲ್ಲೋಗಿ ಅವ್ರಿಗೆ ಗಾಬರಿ ಮಾಡೋದು ಬೇಡ. ಅವ್ನು 2-3 ಸಲ ಕೇಳ್ದ, ನಾನು 2-3 ಸಲಿನೂ ಹೇಳಿದ್ದೀನಿ ಬೇಡ ಅಂತ. ಆಮೇಲೆ ಎಲ್ಲರೂ ಆಚೆ ಬರೋಕ್ಕೆ ಶುರು ಮಾಡಿದ್ರು ಥಿಯೇಟ್ರಿಂದ. ಆಮೇಲೆ ಅವನು ಯಾಕೋ ನಂಗೆ ಮನಸ್ಸು ತಡೀತಾ ಇಲ್ಲಮ್ಮ, ಹೋಗ್ಬಿಡೋಣ. ಆಯ್ತಮ್ಮ ನಡಿ. ಜೇಮ್ಸ್ ಪ್ರೊಡ್ಯೂಸರ್ ಕಿಶೋರ್ ಸರ್ ಇದ್ರು, ಅವರು ಇದ್ದರು ಅವತ್ತು. ಅವರು ಬನ್ನಿ ಸರ್, ನನ್ನ ಗಾಡಿ ಇದೆ, ಗಾಡೀಲಿ ಹೋಗೋಣ. ಕಿಶೋರ್ ಅವರು, ಧೀರೇನು, ನಾನು ಗಾಡೀಲಿ ಹೊರಟ್ವಿ ಸರ್. ಅರ್ಧ ದಾರಿ ಏನೋ ಬಂದಿದ್ವಿ, ರೇಸ್ ಕೋರ್ಸ್ ಹತ್ರ ಬಂದಿದ್ವಿ ಅನಿಸುತ್ತೆ. ಅಲ್ಲಿ ನಾನು ಮನೆಗೆ ಫೋನ್ ಮಾಡಿದೆ, ಸಾರಿ ನನ್ನ ವೈಫ್ಗೆ ಫೋನ್ ಮಾಡಿದೆ. ಅವ್ರು ತೆಗಿಲಿಲ್ಲ. ಲ್ಯಾಂಡ್ಲೈನಿಗೆ ಫೋನ್ ಮಾಡಿದೆ. ನನ್ನ ವೈಫ್ ಕೆಳಗಿದ್ದರು. ಲ್ಯಾಂಡ್ಲೈನ್ ಎತ್ಕೊಂಡು ಅವ್ರಿಗೂ ಬಾಯಿ ಬರ್ತಾಯಿಲ್ಲ ಹೇಳೋಕ್ಕೆ. ಹಿಂದ್ಗಡೆ ನಮ್ಮಮ್ಮ ಜೋರಾಗಿ ಕೂಗ್ಕೊಂಡು ಅಳ್ತಾ ಇರೋದು, ಅಪ್ಪು 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 ಅಂತ ಕೇಳಿ ನನಗಲ್ಲಿ ಸರಿ ಬಂದ್ಬಿಟ್ಟೆ, 10 ನಿಮಿಷ ಅಂದ್ಬಿಟ್ಟು ನಾನು ಫೋನ್ ಇಟ್ಟಿದ್ದೀನಿ ಸರ್. ಅವತ್ತು ನಮ್ಮ ತಂದೆನಿಲ್ಲ. ಅವತ್ತು ಬೆಳಗ್ಗೆ ನಮ್ಮ ತಂದೆ ಧರ್ಮಸ್ಥಳಕ್ಕೆ ಹೊರಟಿದ್ರು ಅವ್ರ ಫ್ರೆಂಡ್ಸ್ ಜೊತೆ. ನನಗೆ ಯಾರೂ ಮನೇಲಿ ಇಲ್ವಲ್ಲ ಫಸ್ಟು. ಆಮೇಲೆ ನಾನು ಹೇಳಿದೆ, ಧೀರೇನ್ ಇರು ವಿಕ್ರಮ್ ಬೇಡ, ನೀನು ಮನೆಗೆ ಹೋಗು, ನಾನು ಮನೆಗೆ ಹೋಗ್ತೀನಿ. ಯಾರಿದ್ದಾರೆ ಮನೆಯಲ್ಲಿ ಅಂತ ಕೇಳಿದೆ ನನಗೆ. ಇಲ್ಲ ಅಮ್ಮ ಒಬ್ಬರೇ ಇದ್ದಾರೆ ಅಂದೆ. ಫಸ್ಟ್ ನೀನು ಮನೆಗೆ ಹೋಗು, ಅವ್ರನ್ನ ಹ್ಯಾಂಡಲ್ ಮಾಡೋದು ಅವನು ಫೋನ್ ಮಾಡಿದ್ದಾನೆ ಅವಾಗ. ಅವ್ರು ನಮ್ಮ ಚಿಕ್ಕಮ್ಮಂಗಿನ್ನೂ ಮುಟ್ಟಿಲ್ಲ ಅನಿಸುತ್ತೆ ಸುದ್ದಿ ಅವಾಗ. ನಾನು ಹಂಗಂದರೆ ಇರು ಹಂಗಂದ್ರೆ ಫಸ್ಟ್ ನೀನು ಅಲ್ಲಿ ಹೋಗು, ಅಷ್ಟಲ್ಲಿ ಗೊತ್ತಾಗಿದ್ರೆ ಕರ್ಕೊಂಡು ಬಾ, ಇಲ್ಲ ಅಂದರೆ ಹೇಳಿಬಿಟ್ಟು ಕರ್ಕೊಂಡು ಬಾ ಆರಾಮಾಗಿ ವಿಕ್ರಮ್ ಹತ್ರ, ನಾನು ಮನೆಗೆ ಹೋಗಿ ಅಮ್ಮನ ಕರ್ಕೊಂಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ತಡೆದೇ ಇಲ್ಲ. ಮತ್ತು ನಮ್ಮ ಡ್ರೈವರನ್ನು ಮನೇಲಿ ಯಾರೂ ಇಲ್ಲ ಅಂದ್ಬಿಟ್ಟು ಅವರು ಸಿನಿಮಾ ನೋಡ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ, ಬಜರಂಗಿನೇ. ನಮ್ಮಮ್ಮ ನಾ ಬರೋ ಅಷ್ಟರಲ್ಲಿ ನಮ್ಮಮ್ಮ ನನ್ನ ವೈಫೇನೇ ಪಕ್ಕದ ಮನೆಯಲ್ಲಿ ನಮ್ಮ ನೇಬರ್ ಡ್ರೈವರ್ನ ಕರೆಸಿ ನಮ್ಮ ಕಾರಲ್ಲಿ ಹೊರಟ್ಬಿಟ್ಟು ನಾನು ಬಂದು ನನಗೆ ಕೈಕಾಲು ಆಡ್ತಾಯಿಲ್ಲ. ಒಬ್ಬೊಬ್ಬರಾಗಿ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಫೋನ್ ಮಾಡ್ತೀನಿ ನನಗೆ. ಎಲ್ಲರೂ ಫೋನ್ ಮಾಡಿ ಪ್ಲೀಸೋ ಹಂಗೆ ಹೇಳ್ಬೇಡ ಅಂತೇಳಿ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ. ನನ್ನ ಕಾಲು ಕೈ ನಡೀತಾಯಿಲ್ಲ. ನನಗೆ ಗಾಡಿ ತಗೊಂಡು ಡ್ರೈವ್ ಮಾಡ್ಕೊಂಡು ಹೋಗೋ ಅಷ್ಟು ನನಗೆ ಸ್ಟೆಬಿಲಿಟಿ ಇಲ್ಲ. ಆಗ ಹಿಂಗೆ ಹೋಗಿ ಸದ್ಯ ಅದು ಆಟೋ ಸಿಕ್ತು ಇಲ್ಲೇ ಸ್ವಲ್ಪ ದೂರದಲ್ಲಿ. ಅವರು ಕೇಳಿದ್ರು, ಸರ್ ಏನಾಯ್ತು ಸರ್ ಅಪ್ಪು ಸರ್ಗೆ? ಅದೇ ಸರ್ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಇನ್ನೂ ಆವಾಗ ಡಿಕ್ಲೇರ್ ಮಾಡಿರಲಿಲ್ಲ ನ್ಯೂಸ್. ಹೋದೆ, ಫುಲ್ ಜನ ಇತ್ತು. ಯಾವ ಚಾನೆಲ್ ಅಂತ ನನಗೆ ನೆನಪಿಲ್ಲ. ಅವರು ಪಾಪ ಪೊಲೀಸ್ನವ್ರು ಕರೆದು, ಸರ್ ಅಪ್ಪು ಸರ್ ಅವರ ಅಕ್ಕನ ಮಗ, ಬಿಡಿ ಅವ್ರನ್ನ ಒಳಗೆ ಅಂತ ಒಳಗಡೆ ಹೋದರು. ಮಲಗಿಸಿದ್ರು. ನಮ್ಮಮ್ಮ ಕೂತಿದ್ರು ಮುಂದೆ, ಶಿವಮಾಮ ಇದ್ದರು, ರಾಘುಮಾಮ ಎಲ್ಲ ಕೂತಿದ್ರು. ಅದು ಹಾಗೆ ಮಲಗಿರೋದು ನೋಡಿ ನನಗೆ ತಡೆಯೋಕ್ಕೆ ಆಗಲಿಲ್ಲ ಸರ್. ಏನು ಅದು ಬ್ಲ್ಯಾಂಕ್, ಕಂಪ್ಲೀಟ್ ಬ್ಲ್ಯಾಂಕ್. ಇನ್ನೇನು ನನಗೆ ನೆನಪೇ ಇಲ್ಲ. ಆ ಬ್ಲ್ಯಾಂಕ್ ಯಾಕಾಯಿತು, ಹೆಂಗಾಯಿತು ಏನು ಗೊತ್ತಾಗಲ್ಲ. ಅಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಅಂಥ ವಿಷಯನೇ ಅಲ್ವಲ್ಲ ಸರ್. ಆ ದಿನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದಾದಮೇಲೆ ಒಂದೊಂದು ಆಗಿದ್ದು ಈ ಎಷ್ಟೊತ್ತು ಆದಮೇಲೆ ಅವ್ರ ದೊಡ್ಡ ಮಗಳು ಧೃತಿ ಅವಳಲ್ಲಿ ಇಲ್ಲಲ್ಲ ಸರ್. ಈಗಲೂ ನಾವು ಮಾತಾಡ್ಕೊತೀವಿ ಸರ್, ನನ್ನ ಹೆಂಡ್ತಿನೂ ನಾನು. ಆ ಮಗು ಹೇಗೆ ತಡ್ಕೊಂಡಷ್ಟು ದೂರದಿಂದ ಬಂತು. ಆ ಪಾಪ ಆ ಮಗು ಮನಸ್ಥಿತಿ ಹೇಗಿಲ್ಲ. ಇಲ್ಲ ಸರ್, ಫಸ್ಟು ಏನೋ, ಆಮೇಲೆ ಮಧ್ಯದಲ್ಲೇ ಫೋನ್ ಮಾಡಿ ಟ್ರಾನ್ಸಿಟಲ್ಲಿದ್ದಾಗಲೇ ಅವಳು
ಅತ್ತೆನೇ ಮಾತಾಡಿ ಹೇಳಿದರು ಅನಿಸುತ್ತೆ ಸರ್. ಈ ತರ ಹಾಂ ಆಯಿತು ಅಂತ. ಅವರು ಅಪ್ಪ ಅವನ ಫ್ರೆಂಡ್ ಒಬ್ಬರು ಸತೀಶ್ ಅಂತ ಹೇಳಿ ಅಲ್ಲೇ ಇದ್ದಾರೆ, ಅವರು ಜೊತೆಗೆ ಕರ್ಕೊಂಬಂದರು ಸರ್. ಅದಾದಮೇಲೆ ಅವಳದೇ ಯೋಚನೆ ಒಂಥರ, ಹೇಗೆ ಪಾಪ ಅವಳು ಹೇಗೆ ತಡ್ಕೊಂಡು ಬಂದು ಏನು ಪ್ರತಿಯೊಬ್ಬರು. ಆಮೇಲೆ ನಮ್ಮ ಅಕ್ಕ ಬೆಳಗಾಮಲ್ಲಿರೋದು, ತಂಗಿ ಮೈಸೂರು, ಎಲ್ರಿಗೂ ನಮಗೆ ಯಾರಿಗೆ ಈ ವಿಷಯ ಹೇಳೋಕ್ಕೆ ಭಯ ಸರ್. ಅಂದರೆ ಇನ್ನೂ ಏನು ಹಾಸ್ಪಿಟ್ಲಲ್ಲಿದ್ದಾರೆ, ಏನೋ ಒಂದು ಹೆಲ್ತ್ ಕಂಡೀಷನ್ ಆಗಿದೆ ಅಂತಾನೆ ತುಂಬ ಹೊತ್ತು ನಾವು ಯಾರಿಗೇ ಆಗಲಿ ವೆಯ್ಟ್ ಮಾಡಿ ಹೇಳೋಕ್ಕೂ ಆಗಲ್ಲ ಅಲ್ವ ಸರ್. ನಮಗೆ ಯಾಕೆ ಇಷ್ಟು ಲೇಟಾಗಿ ಹೇಳಿದ್ರೆ ಅನ್ನೋದು ಎಲ್ರಿಗೂ ಒಂದು ಬೇಸರ, ಆ ಟೈಮಲ್ಲಿ ದುಃಖ ಕಾಡುತ್ತೆ. ಫೋನ್ ಮಾಡಿ ಹೆಂಗೆ ಹೇಳೋದು? ಆಮೇಲೆ ಎಲ್ಲರೂ ಅಲ್ಲಲ್ಲಿಂದನೂ ಬರಬೇಕಲ್ಲ ಸರ್. ಆ ಟೈಮಲ್ಲಿ ಆ ಟ್ರಾವೆಲ್ ಅನ್ನೋದು ಒಂದು ಭಯ, ಕಾಯಕ್ಕಾಗಲ್ಲ ಸರ್. ಬರೋವರೆಗೂ ಮನಸ್ಸು ತಡೆಯಲ್ಲ. ಈಗ ತಾತ ತೀರ್ಕೊಂಡಾಗ್ಲೂ ಶಿವಮಾಮ ಹಂಪಿಯಲ್ಲಿ ಶೂಟ್ ಮಾಡ್ತಾಯಿದ್ರು, ಕುಮಾರರಾಮ ಮಾಮನ ಜೊತೆ. ಅವರು ವೆಕೇಷನ್ ಟೈಮ್ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರು ಸರ್. ವಿನಯ್, ನನ್ನ ತಂಗಿ ಪಾರ್ವತಿ, ಗುರು, ಧೀರೇನು ಎಲ್ಲ ಇದ್ದರು. ಅದು ನನಗೆ ನೆನಪಿದೆ. ಅವರು ಎಲ್ಲ ಹೇಳ್ಕೊಂಡಿದ್ದು, ಅಪ್ಪ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಬರೋವರೆಗೂ. ಆಮೇಲೆ ಅವತ್ತು ಬೆಂಗಳೂರು ತುಂಬ ಗಲಾಟೆಗಳಾಗಿತ್ತು, ಎಲ್ಲಿಂದ ಬರಬೇಕು, ಯಾವ ಕಡೆಯಿಂದ ಬರಬೇಕು. ಪಾಪ ಅವಳು ಧೃತಿ ಹೇಗೆ ಅದನ್ನೆಲ್ಲ ತಡ್ಕೊಂಡು ಬಂದಳು, ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸರ್. ಈಗ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಅದೇ ನಮ್ಮ ಹೊನ್ನಳ್ಳಿ ಕೃಷ್ಣ ಇದ್ದಾರಲ್ಲ ಸರ್, ಅವ್ರ ಮಗ ಶ್ರೀಕಾಂತ್ ಅಂತ ಇದ್ದಾರೆ. ಅವರು ಅಪ್ಪು ಪಿಕ್ಚರಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ನಾನೆಲ್ಲೋ ಹೋಗ್ತಿದ್ದೆ ಟ್ರೈನಲ್ಲಿ ನನ್ನ ಹೆಂಡ್ತಿ ಜೊತೆ, ಎಲ್ಲೋ ಯಾವ ಸ್ಟೇಷನ್ ಅಂತ ಗೊತ್ತಿದ್ದು, ನಿಂತಿದ್ದ ಟ್ರೈನ್ ಗೊತ್ತಾದ ತಕ್ಷಣ ಇಳಿದಿದ್ದೀನಿ. ನನ್ನ ಹೆಂಡ್ತಿಗೆ ನೀನು ಹೋಗು ಅಂತ ಕಳಿಸ್ಬಿಟ್ಟು ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಂದೆ ಮನೆ ಹತ್ರ, ಇದು ಹಣೆ ವಿಭೂತಿ ಹಾಕಿದ್ದಾರೆ, ದೇವರು ನೆಮ್ಮದಿಯಾಗಿ ಮಲಗಿಬಿಟ್ಟವ್ರೆ. ಅವ್ರು ಹೇಳಿದ್ರು, ನಾನು ಅಷ್ಟೇ ದೂರದಿಂದ ನೋಡಿದೆ, ಅಲ್ಲಿಂದ ಕರೀತಾರೆ ಬಾ 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 ಅಂತ. ನನಗೆ ಅಷ್ಟಕ್ಕೂ ತಡೆಯೋಕ್ಕಾಗಿಲ್ಲ, ನಾನು ಹೋಗ್ಬಿಟ್ಟೆ ಅಲ್ಲಿಂದ ಅಂತ. ಅವ್ರು ನನಗೆ ಇಂಟರ್ವ್ಯೂಲಿ ಹೇಳಿದ್ದಿಂದ ನೆನಪಿದೆ, ದೇವರು ಎಷ್ಟು ಪ್ರಶಾಂತವಾಗಿ ಮಲಗಿಬಿಟ್ಟಿದ್ರು, ಅಷ್ಟು ನೋಡೇ ನನಗೆ ಸಾಕಾಗೋಯ್ತು. ಆ ಥರ ಪ್ರತಿಯೊಬ್ಬರಿಗೂ ತುಂಬ ಕಾಡಿದೆ ಸರ್ ಅದು. ನೀವೆಷ್ಟು ಲೈಕ್ ಫ್ಯಾಮಿಲಿ ನೋವಾಗಿದ್ದು, ಅಷ್ಟೇ ಲಕ್ಷಾಂತರ ಅಭಿಮಾನಿಗಳು ಲೈಕ್ ಒಂದು ನೋವು ಅಲ್ಗಿಸ್ಕೊಳಕ್ಕಾಗಲ್ಲ, ಅವ್ರಿಗೆ ಯಾವ ರೀತಿ ಇದೆ ಸರ್? ಪ್ರತಿಯೊಬ್ಬರು ಹೇಳಿದ್ದಾರೆ ಸರ್. ಕ್ಯೂ ಅಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಅಜ್ಜಿ, ಅಯ್ಯೋ ದೇವ್ರೆ ಎಂಥ ಕ್ರೂರಿಯಪ್ಪ ನೀನು, ಆ ಯಪ್ಪ ಇದ್ದಿದ್ರೆ ಇನ್ನೊಂದಷ್ಟು ಜನಕ್ಕೆ ಸಹಾಯ ಆಗಿರೋದು, ನಾನಿದ್ದೆ ಅಂದ್ ಮಾಡಕ್ಕೆ ನನ್ನಾದ್ರೂ ಕರ್ಕೊಂಬಾರ್ದಾಗಿತ್ತು. ಯಾರ್ದೋ ಬೇರೆಯವ್ರನ್ನ ಅಷ್ಟು ಫೀಲ್ ಮಾಡೋಕ್ಕೆ ಇದೆಯಲ್ಲ ಸರ್, ಅವರು ಆ ಥರ ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ಸರ್. ಅದಕ್ಕೆ ಅದು ಆಗಿದ್ದು. ಎಲ್ಲರೂ ನಮ್ಮ ಮನೆಯಲ್ಲೇ ಯಾರೋ ಹೋಗ್ಬಿಟ್ಟಿದ್ದಾರೇನೋ, ನಮ್ಮ ಮನೆ ಮಗ, ನಮ್ಮ ಮಗು, ನಮ್ಮ ಅಣ್ಣ, ನನ್ನ ತಮ್ಮ ಅಂತ ಆ ಥರ ಫೀಲ್ ಮಾಡಿದ್ದಾರೆ. ಇವತ್ತು ಮನೆಯಲ್ಲೂ ಅವ್ರ ಫೋಟೋ, ರೋಡಲ್ಲಿ ಅವ್ರ ಫೋಟೋ. ಹೌದು, ದೇವರ ಮನೆಯಲ್ಲಿ, ದೇವರ ಪಕ್ಕದಲ್ಲಿ, ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಆವಾಗ ಅವ್ರ ಫೋಟೋ ಇಟ್ಟು ಪೂಜೆನ ಮಾಡಿಸಿದ್ದಾರೆ. ಈಗಲೂ ರೀಸೆಂಟಾಗಿ ಏನು ಕುಂಭಮೇಳ ಏನಾಯಿತು, ಅಲ್ಲಿ ಅವ್ರ ಫೋಟೋ, ನಮ್ಮ ತಾತನ ಫೋಟೋ ತಗೊಂಡೋಗಿ ಅದ್ರ ಜೊತೆ ಅವರು ಸಂಗಮದಲ್ಲಿ ಮುಳುಗಿ ಸ್ನಾನ ಮಾಡಿರೋದು. ಆಮೇಲೆ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮಾಡಿದವರು ಇರುಮುಡಿ ಹೊತ್ಕೊಂಡು ಜೊತೆಗೆ ನಾವು ಜೊತೆ ಕರ್ಕೊಂಡು ಹೋಗ್ತೀವಿ, ಫೋಟೋ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ. ತಿರುಪತಿ ಬೆಟ್ಟನ ಅವ್ರ ಫೋಟೋ ಇಟ್ಕೊಂಡು ಹತ್ತಿರೋದು. ಸರ್, ನಿಮ್ಮ ಮೂಲಕ ನಾನು ಒಂದು ವಿಶೇಷವಾದೊಂದು ಸಂಗತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೊಸಪೇಟೆಯಲ್ಲಿ ಒಂದಷ್ಟು ಜನ ಹುಡುಗರಿದ್ದಾರೆ ಸರ್, ಫ್ಯಾನ್ಸ್, ಹಾರ್ಡ್ ಕೋರ್ ಫ್ಯಾನ್. ಅವರು ಅಪ್ಪು ಮಾಲೆ ಅಂತ ಹೊಸದಾಗಿ ಮಾಡ್ಕೊಂಡಿದ್ದಾರೆ ಸರ್. ಹೇಗೆ ಅಯ್ಯಪ್ಪನ ಯಾತ್ರೆ ಮಾಡ್ತಾರಲ್ಲ ಸರ್, ಅವರು ಆ ಥರ ಒಂದು ಮಾಲೆ ಮಾಡಿಸಿ ಅಪ್ಪು ಮಾಮನ ಡಾಲರ್ ಹಾಕ್ಕೊಂಡು, ಎಷ್ಟು ದಿನ ಅವರು ವ್ರತ ಮಾಡ್ತಾರೆ ನನಗೆ ಗೊತ್ತಿಲ್ಲ, ವಾರನೋ 2 ವಾರನೋ ಏನೋ, ಆ ಮಾಲೆ ಹಾಕಿದ್ದು
ಹೇಗೆ ಅಯ್ಯಪ್ಪನ ವ್ರತ ಮಾಡ್ತಾರಲ್ಲ ಸರ್, ಆ ರೀತಿ ಅವರು ವ್ರತ ಮಾಡಿ ಕೊನೆಯ ದಿನ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಹೇಗೆ ಅಯ್ಯಪ್ಪಂದು ಇದೊಡ್ದು ಆ ಥರ ಅವ್ರು ಬಂದು ಇಲ್ಲಿ ಸಮಾಧಿ ಹತ್ರ ಪುಣ್ಯಭೂಮಿ ಹತ್ರ ಪೂಜೆ ಮಾಡಿಕೊಂಡು ಆಮೇಲೆ ಆ ವ್ರತನ ಬ್ರೇಕ್ ಮಾಡ್ತಾರೆ ಸರ್. ಹೊಸಪೇಟೆ. ಹೌದು ಹೌದು, ನಾನು ಫಸ್ಟ್ ಟೈಮ್ ಮೊನ್ನೆ ಹೋಗಿ ನೋಡ್ಕೊಂಬಂದೆ ಸರ್. ನಾನು ಹೋಗೋಕ್ಕೆ ಆಗಿರಲಿಲ್ಲ. ನೋಡಿದ ತಕ್ಷಣ ಏನು ಒಂದು ಎನರ್ಜಿ ಅಂದರೆ ಸರ್. ಆಮೇಲೆ ಆ ಆ ಸ್ಟ್ಯಾಚು ಒಂದು ವಿಶೇಷ ಇದೆ ಸರ್. ಲೆಫ್ಟ್ ಹ್ಯಾಂಡ್ ಮೇಲಿದೆ, ರೈಟ್ ಹ್ಯಾಂಡ್ ಕೆಳಗಡೆ ಇದೆ. ಏಣಿ ಹಾಕ್ಬಿಟ್ಟು ಹತ್ತಿ ಸರ್ ಅಂತ ಅಂದರು. ಏಣಿ ಕೊನೆಯಲ್ಲಿ ಮತ್ತೆ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಹತ್ಬೇಕಂದ್ರೆ ಅವ್ರ ಕೈ ಹಿಡಿದು ಹತ್ಬೇಕು ಸರ್ ಮೇಲಕ್ಕೆ. ಅಲ್ಲಿವರೆಗೂ ನೀನು ಹತ್ತು ಬಂದಿದ್ಯಾ, ಅಲ್ಲಿಂದ ಮೇಲೆ ಅವ್ರ ಪಕ್ಕಕ್ಕೆ ಅವರೇ ಹತ್ತಿಸ್ಕೊತಾರೆ ಸರ್. ಈ ಕಡೆ ಆಗಿರ್ಬೋದು, ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು, ಮೇಲೆ ಅವರು ಹತ್ತಿಸ್ಕೊಂಡಂಗೆ ಸರ್. ನಾನು ಅದು ಮೋಸ್ಟ್ಲಿ ಪ್ಲ್ಯಾನ್ ಮಾಡಿಲ್ಲ, ಅದು ಪ್ಲ್ಯಾನ್ ಮಾಡದೇ ಆಗಿರೋದು. ನನಗೆ ಹತ್ತಾ ಇದ್ದೀನಿ, ನಾನು ಎಲ್ಲಿ ಕೈ ಹಿಡಿದಪ್ಪ, ಯಾರೋ ಹುಡುಗ ಒಬ್ಬ, ಅಣ್ಣ ಬಾಸ್ ಕೈ ಹಿಡ್ಕೊಳ್ಳಿ ಅಂದ. ಹಿಂಗೆ ತಲೆ ಎತ್ತು ನೋಡಿದೆ ನಾನು, ಹಿಡ್ಕೊಂಡು ಅವ್ರನ್ನ ಎತ್ತಕ್ಕೆ ನಿಂತಿದ್ದಾರೆ ಸರ್. ಆ ಫೀಲ್, ಆ ಮೂಮೆಂಟ್ನ ನಾನು ಮರೆಯೋಕ್ಕೆ ಆಗಲ್ಲ ಸರ್. ಸುಮಾರು ಒಂದು ಅರ್ಧ ಗಂಟೆ ನಿಂತಿದೆ ಮೇಲೆ, ಕೆಳಗಡೆ ಜನ ನಿಂತಿದೆ. ಏನು ಪ್ರೀತಿ ಮಾಡ್ತಾರೆ ಅವ್ರನ್ನ. ನಮಗೆ ಅವರಿದ್ದಾಗ ಸ್ಪೆಷಲ್ ಮೂಮೆಂಟ್ಸ್ ಕೊಟ್ಟರು, ಈಗಲೂ ಕೊಡ್ತಾನೆ ಇದೆ ಸರ್. ಪ್ರತಿದಿನ, ಡೌಟೇ ಇಲ್ಲ ಸರ್. ಪ್ರತಿದಿನ ಇಲ್ಲ ಯಾರಾದರೂ ಒಬ್ಬರು ಅವ್ರ ಬಗ್ಗೆ ಹೇಳ್ತಾರೆ, ಇಲ್ಲ ಎಲ್ಲಾದರೂ ಅವರನ್ನು ನೋಡ್ತೀವಿ. ವೆರಿ ಸ್ಪೆಷಲ್ ಸರ್. ಸರ್ ಇನ್ನೊಂದೇನಂದರೆ, ಅಪ್ಪು ಸರ್ ಅವರ ಡ್ರೆಸ್ ಸೆನ್ಸು, ಅವರು ವೇರ್ ಮಾಡ್ತಿದ್ದ ಸೂಟ್ ಎಷ್ಟು ಫಿಟ್ ಆಗಿರ್ತಿತ್ತು ಅಂದರೆ, ಅವ್ರಿಗೆ ಬಿಟ್ಟರೆ ಆ ಸೂಟ್ ಅವರಿಗೋಸ್ಕರನೇ ಒಂದು ಲೈಕ್ ಅವರಿಗಂತಾನೆ ಲೈಕ್ ಅದೊಂದು ಡ್ರೆಸ್ ಸೆನ್ಸ್ ಮಾಡಿರೋ ಥರ ಇರ್ತಿತ್ತು. ಅಷ್ಟು ಸಕ್ಕತ್ತಾಗಿ ಕಾಣ್ತಾ ಇದ್ರು ಸೂಟಲ್ಲಿ. ಅವ್ರ ಡ್ರೆಸ್ ಸೆನ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಎಲ್ಲರೂ ಹೇಳ್ತಾರೆ, ಏನು ರಾಜ್ಕುಮಾರ್ ಅಲ್ಲೂ ಡೈಲಾಗ್ ಇದೆ, ಸೂಟ್ ನಿಮಗೆ ಸೂಟ್ ಆಗೋ ಥರ ಇನ್ಯಾರಿಗೂ ಸೂಟ್ ಆಗಲ್ಲ ಬಾಸ್ ಅಂತ ಚಿಕ್ಕಣ್ಣ ಹೇಳ್ತಾರೆ. ಸರ್ ನೀವು ನಂಬಲ್ಲ, ಅವ್ರಿಗೆ ಆ ಥರ ಎಲ್ಲ ಡ್ರೆಸ್ ಮಾಡೋದು ಇಷ್ಟ ಇರಲಿಲ್ಲ. ಅಂದರೆ ಸೂಟು, ಫಾರ್ಮಲ್ಸು ಇವೆಲ್ಲ ತುಂಬ ಒಕೇಶನಿಂದ ಆಗ್ತಿದ್ರು, ಅದು ಬಿಟ್ಟರೆ ಇಲ್ಲ. ಭಾಳ ಫ್ಯಾಷನ್ನು, ಭಾಳ ಹೆವಿ ಸೆನ್ಸ್ ಇತ್ತು ಸರ್. ಏನಂದರೆ ನಮ್ಮ ಮನೆಯಲ್ಲಿ ಆ ಮದುವೆ ಫಂಕ್ಷನ್ನು, ನಮ್ಮಮ್ಮ ನಾವು ಚಿಕ್ಕವರೆಲ್ಲ ಆಗಿದ್ದಾಗ ಏನಾದರೂ ಡ್ರೆಸ್ ಕೊಟ್ಟರೆ, ನನಗೆ ಇವೆಲ್ಲ ಶೈನ್ ಇರೋದೆಲ್ಲ ಹಾಕ್ಬೇಡ, ಅಪ್ಪು ಮಾಮ ಬೈತಾರೆ. ನಮಗಿಷ್ಟ ಆಗುತ್ತೋ ಇಲ್ವೋ, ನಾವು ಹಾಕೋ ಡ್ರೆಸ್ಸು ಅಪ್ಪು ಮಾಮನಿಗೆ ಇಷ್ಟ ಆಗಬೇಕು. ಅವಾಗಿಂದನೂ ಸರ್ ಎಂತೆಂಥ ಜಾಕೆಟ್ಸು, ಶೂಸ್ಗಳು, ಕ್ಯಾಪ್ಸ್ಗಳು, ನಮಗೆ ಅವ್ರನ್ನ ಫಾಲೋ ಮಾಡಬೇಕು ಅಷ್ಟೇ. ನಾವೆಲ್ಲ ಏನೇ ಬಟ್ಟೆ ಹಾಕ್ಕೊಂಡ್ರು ಅಪ್ಪು ಮಾಮನಿಗೆ ಇದು ಇಷ್ಟ ಆಗುತ್ತಾ, ಇದು ಹಾಕ ಅಪ್ಪ ಮಾಮನಿಗೆ ಇಷ್ಟ ಆಗಲ್ಲ, ಬೇಡ. ಆಮೇಲೆ ಯಾವುದೇ ಥರ ಎಲ್ಲ ಥರ ಡ್ರೆಸ್ಸಿಂಗು ಅವರಿಗೆ ಭಾಳ ಕ್ಯಾಶುವಲ್ ಆಗಿ ಡ್ರೆಸ್ ಮಾಡೋರು ಸರ್ ಮುಂಚೆ. ಒಂದು ಮದುವೆ ಆಗೋವರೆಗೂ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಅವರು ಕಾಲಕ್ಕೆ ತಕ್ಕಂಗೆ ಅವರು ಚೇಂಜ್ ಆಗ್ತಾ ಬಂದರು. ಬಟ್ ಫ್ಯಾಷನ್ನು ಹ್ಯಾಂಡ್ಸ್ ಡೌನ್ ನಾವು ಚಿಕ್ಕ ವಯಸ್ಸಿಂದನೂ ಅವ್ರನ್ನೇ, ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಹುಡುಗರು, ನಮ್ಮ ಜನ್ರೇಷನ್ ಎಲ್ಲ ಹುಡುಗರು ನಾವು ಅವರನ್ನೇ ಫಾಲೋ ಮಾಡಿರೋದು ಸರ್. ಲೈಕ್ ನೀವು ಲೈಕ್ ಏನೋ ಫ್ಯಾಮಿಲಿ ಗ್ಯಾದರಿಂಗ್ ಆಗಿರ್ಬೋದು, ಕಸಿನ್ಸ್ ಅಂತ ಬಂದಾಗ, ಯಾಕಂದ್ರೆ ದೊಡ್ಡ ಕುಟುಂಬ, ಯಾವ ರೀತಿ ಲೈಕ್ ಎಂಜಾಯ್ ಮಾಡ್ತಿದ್ವಿ ನಿಮ್ಮ ಕಸಿನ್ಸ್ ಎಲ್ಲರೂ ಸೇರಿ? ಸರ್ ಸೆಲಿಬ್ರೇಷನ್ ಅಂದರೆ ನಮಗೆ ನಮ್ಮ ಮನೆಯಲ್ಲಿ ಬಿಗ್ಗೆಸ್ಟ್ ಫೆಸ್ಟಿವಲ್, ಬಿಗ್ಗೆಸ್ಟ್ ಸೆಲಿಬ್ರೇಷನ್ ಆಫ್ ದ ಇಯರ್ ಅಂದರೆ ನಮ್ಮ ತಾತನ ಬರ್ಡೇ, ಏಪ್ರಿಲ್ 24. ಅವತ್ತೇನು ಮಾಡೋರು ಅಂದರೆ ಸರ್, ಎಲ್ಲರೂ ಬ್ಯುಸಿ ಇರೋರು, ಯಾರು ಏನು ಮಾಡ್ತಾಯಿದ್ರು ಅನ್ನೋ ನೋಡೋಕ್ಕೂ ದೊಡ್ಡವ್ರಿಗೆ ಯಾರಿಗೂ ಟೈಮ್ ಇರ್ತಾಯಿಲ್ಲ. ನಮಗೆ ಅದೇ ಚಾನ್ಸು. 2 ಫ್ರಿಜ್ ತುಂಬಿಸಿ ಕೂಲ್ ಡ್ರಿಂಕ್ಸ್ ಇಡೋರು ಸರ್. ಅವಾಗೆಲ್ಲ ಇನ್ನೂ ಪೆಟ್ ಬಾಟ್ಲೆಲ್ಲ ಗ್ಲಾಸ್ ಬಾಟ್ಲು. ನಾವೆಲ್ಲ ಲೆಕ್ಕವಿಲ್ದಷ್ಟು ಕೂಲ್ ಡ್ರಿಂಕ್ಸ್ ಕುಡಿತಿದ್ವಿ ಸರ್. ಕಾಂಪಿಟೇಷನ್ ಮೇಲೆ, ನೀನು 5 ಕುಡ್ದ, ನಾನು 6 ಕುಡಿತೀನಿ, 7 ಕುಡಿತೀನಿ. ಜಾಸ್ತಿ ಕುಡಿತಿದ್ದೆ ಯಾರು ಸರ್ ಅದರಲ್ಲಿ? ನಾವು 3 ಜನ ಇದ್ವಿ ಸರ್. ನನ್ನ ಕಸಿನ್ ರಾಜೀವ್, ನನ್ನ ಕಸಿನ್ ರಮೇಶ್, ನಾನು. ಅಂದರೆ ಮಿಕ್ಕಿದ ಹುಡುಗರೆಲ್ಲ ಸ್ವಲ್ಪ ಸಣ್ಣವರೇನೆ, ಸೊ ಅವರೆಲ್ಲ ಜಾಸ್ತಿ ಕುಡಿತಾರೆ. ನಮ್ಮ 3 ಜನದ ಮಧ್ಯೆ ಕಾಂಪಿಟೇಷನ್ ನಡೀತಿದ್ವಿ, ಯಾರು ಜಾಸ್ತಿ ಕುಡಿತೀವಿ ಅಂತ. ಆಮೇಲೆ ಬೆಳಗ್ಗೆ ಎಲ್ಲ ಫ್ಯಾನ್ಸ್ ಬರೋರು, ಗೆಸ್ಟ್ ಬರೋರು, ಅವ್ರ ಜೊತೆ ಎಲ್ಲ ನಮ್ಮ ತಾತ ಏನು ಹೇಳಿ ಕೂತ್ಕೊಂಡು ಮಾತಾಡಿ.
ಸಾಯಂಕಾಲ ನಾವು ಬರೀ ಮನೆ ಮಟ್ಟಕ್ಕೆ ಒಂದು ಸೆಲೆಬ್ರೇಷನ್ ಮಾಡ್ತಿದ್ವಿ ಸರ್. ದೊಡ್ಡ ಕೇಕು, ಅಪ್ಪು ಮಾಮ, ರಾಘು ಮಾಮ, ಶಿವ ಮಾಮ ಎಲ್ಲ ಆರ್ಗನೈಸ್ ಮಾಡೋರು, ಚೆನ್ನಾಗಿ ಊಟ ಮಾಡಿ ಇದನ್ನು ಮಾಡಿ, ಆಮೇಲೆ ಮನೇಲಿ ಯಾರದೇ ಬರ್ತ್ಡೇ ಆದರೂ ಚಿಕ್ಕ ವಯಸ್ಸಲ್ಲಿ ಅಪ್ಪು ಮಾಮ ಆರ್ಗನೈಸ್ ಮಾಡೋರು ಸರ್. ರಿಟರ್ನ್ ಗಿಫ್ಟ್ಸ್ ಕೊಡೋದು, ಇದು ಮಾಡೋದು. ಇಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ಲ ಸರ್, ಅದು ಅಪ್ಪು ಮಾಮನ ಬರ್ಡೇ ಅಲ್ಲಿ ತೆಗ್ದಿರೋ ಫೋಟೋ ನಂಗೆ ಚೆನ್ನಾಗಿ ನೆನಪಿದೆ. ಅಂದರೆ ಆಲ್ಬಮ್ ಇದೆ, ಅದು ಅಪ್ಪು ಮಾಮನ ಬರ್ಡೇ ಅಲ್ಲಿ ತೆಗ್ದಿರೋ ಫೋಟೋ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಆ ಆಲ್ಬಮ್ ಇದೆ ನಮ್ಮ ಹತ್ರ. ನೋಡಿದ್ರೆ ಖುಷಿ ಆಯ್ತು, ಅವ್ರ ಹಳೆಯ ಫ್ರೆಂಡ್ಸು ಎಲ್ಲ ಇದ್ದಾರೆ ಸುತ್ತ. ಈಗ ಫಸ್ಟು ಅವ್ರ ಮ್ಯಾಕ್ಸಿಮಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಸುತ್ತಮುತ್ತ ಇದ್ದವ್ರೇನೆ ಸರ್. ಬರ್ತ್ಡೇ ಆಮೇಲೆ ಅವರು ಗಣೇಶ ಕೂರಿಸ್ತಿದ್ರು ನಮ್ಮ ಮಾಮ, ಇಲ್ಲಿ ಏರಿಯಾ ಹುಡುಗರ ಜೊತೆ ಎಲ್ಲ ಸೇರಿಕೊಂಡು. ಅವೆಲ್ಲ ಯಾವಾಗಲೂ ನೆನಪಾಗ ಸರ್. ಅಂದ್ರೆ ಲೈಕ್ 3 ಜನದಲ್ಲಿ ರಾಘು ಮಾಮ ಆಗಿರ್ಬೋದು, ಮತ್ತೆ ಶಿವರಾಜ್ ಸರ್ ಆಗಿರ್ಬೋದು, ಮತ್ತೆ ಪುನೀತ್ ಸರ್ ಆಗಿರ್ಬೋದು, ನಿಮಗೆ ಇಷ್ಟವಾದ ಮಾಮ ಲೈಕ್ ಇಷ್ಟವಾದ ವ್ಯಕ್ತಿ ಯಾರು ಸರ್? 3 ಜನ ನಿಮ್ಮ ಮನಸ್ಸಿಗೆ ಹತ್ರ? ಇಲ್ಲ ಸರ್, ಸಾರಿ, ಅದು ನಾನು ಅದು ಚಾಯ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ ಸರ್. ಅಂದರೆ ಮಕ್ಕಳಲ್ಲಿ ಯಾವ ಮಕ್ಕಳು ಇಷ್ಟ ಇಲ್ಲ, ಅಪ್ಪ ಇಷ್ಟನೋ ಅಮ್ಮ ಇಷ್ಟನೋ ಅಂತ ಕೇಳ್ದಂಗೆ ಆಯ್ತದು. ಯಾಕಂದರೆ 3 ಜನದ ಜೊತೆನೂ ರ್ಯಾಪು ಬೇರೆ ಥರ ಇದೆ, 3 ಜೊತೆ ಕಳೆದಿರೋ ಸಮಯನೇ ಬೇರೆ ಬೇರೆ ಥರ ಇದೆ. ಆಮೇಲೆ 3 ಜನನೂ ನನ್ನ ಲೈಫ್ನ ಬೇರೆ ಬೇರೆ ಮಟ್ಟದಲ್ಲಿ ಬೇರೆ ಬೇರೆ ಟೈಮಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಮುಟ್ಟಿದ್ದಾರೆ ಸರ್. ಸೊ ಆ ಚಾಯ್ಸ್ ಮಾಡೋಕ್ಕೆ ಬರೋದೇ ಇಲ್ಲ ಸರ್. ನೋಡೋಕ್ಕೆ ನಾನು ರಾಘು ಮಾಮನ್ನ ತುಂಬ ಹೋಲ್ತೀನಿ. ಚಿಕ್ಕ ವಯಸ್ಸಲ್ಲಿ ಮಗುವಾಗಿದ್ದಾಗ ಅವ್ರು ಎತ್ಕೊಂಡು ಓಡಾಡೋರಂತೆ. ನನಗೆ ಅವಾಗ ಬೈ ಬರ್ತ್ ಒಂದು ಕ್ಲೆಫ್ಟ್ ಲಿಪ್ ಅನ್ನೋ ಒಂದು ಕಂಡೀಷನ್ ಇತ್ತು ಸರ್. ಸರ್ಜರಿ ಮಾಡೋಕ್ಕೆ ಮುಂಚೆ ತುಂಬ ಅಳ್ತಿದ್ದೆ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ರೀಸೆಂಟಾಗಿ ಶಿವಮಾಮ ಹೇಳಿದ್ರು, ನಾನು ಕ್ಲಾಸ್ ಮುಗಿಸ್ಕೊಂಡು ಇಲ್ಲ ಶೂಟಿಂಗ್ ಮುಗಿಸ್ಕೊಂಡು ಕ್ಲಾಸ್ ಬಂದಾಗ ನಾನು ಸುಮ್ಮನೆ ಎತ್ಕೊಂಡು ನಿನಗೆ ಇದು ಶರಾಬಿ ಅಮಿತಾಬ್ ಬಚ್ಚನ್ ಇಂತಹ ಹೋಗೈ ಇಂತಜಾರಕ್ಕೆ ಅಂತ ಆ ಹಾಡು ಹಾಡ್ತಿದ್ದೆ ಅಂತ. ನನಗೆ ಆಶ್ಚರ್ಯ ಆಯಿತು ಸರ್ ಅವ್ರು ಹೇಳಿದಾಗ. ಯಾಕಂದರೆ ಒಂದು 10 ಇಯರ್ಸ್ ಬ್ಯಾಕು 15 ಇಯರ್ಸ್ ಬ್ಯಾಕು ಎಲ್ಲೋ ನಾನು ಫಸ್ಟ್ ಟೈಮ್ ಆ ಸಾಂಗ್ ಕೇಳಿದಾಗ ನಂಗೆ ತುಂಬ ಇಷ್ಟ, ತುಂಬ ಕೇಳ್ತಿದ್ದೆ ಆ ಹಾಡನ್ನ. ಅವ್ರು ನನಗೆ ರೀಸೆಂಟಾಗಿ ಒಂದು 3 ಇಯರ್ಸ್ ಬ್ಯಾಕ್ ಹೇಳಿದ್ರು ಈ ಮಾತನ್ನ. ಅವ್ರು ಅವಾಗೆಲ್ಲೋ ಹಾಡಿದ್ದು ಹಾಡು ನನ್ನ ಮಗುವಾಗಿದ್ದಾಗ ಅದು ನನಗೆ ಆಮೇಲೆ ಎಲ್ಲೋ ಕನೆಕ್ಟ್ ಆಗಿದೆ ಅಂತ. ಆಮೇಲೆ ವೆನ್ ಇಟ್ ಕಮ್ಸ್ ಟು ವರ್ಕ್ ಎಥಿಕ್ಸ್ ಬಂದಾಗ 3 ಜನ ಅವರು ಡಿಸಿಪ್ಲಿನ್ಗೆ ಅವರು ತುಂಬ ಫೇಮಸ್ ಸರ್. ಸೆಟ್ಟಲ್ಲಿ ಇಲ್ಲ ಎಲ್ಲಾದರೂ ಹೇಳಿದ ಟೈಮಿಗೆ ಬರೋದು. ಸೊ 3 ಜನದಿಂದನೂ ನಾನು ಅಷ್ಟೇ ಕಲ್ತಿದ್ದೀನಿ ಸರ್. ಸೊ ಆ ಚಾಯ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ ಸರ್. ಅದೇ ಅಪ್ಪು ಅವ್ರ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ, ಲೈಕ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಸರ್? ಸರ್, ಅಪ್ಪು ಸಿನಿಮಾದ ಬಗ್ಗೆ ಪ್ರತಿಯೊಬ್ಬರಿಗೂ ಮೊದಲನೇ ಸಲ ರಿಲೀಸ್ ಆದಾಗ ಅವ್ರ ಅನುಭವಗಳ ಮೆಮರೀಸು ಇನ್ನೂ ಸ್ಟ್ರಾಂಗಾಗಿ ಇದೆ ಸರ್. ಭಾಳಷ್ಟು ಜನ ನನ್ನ ಫ್ರೆಂಡ್ಸು ಆಮೇಲೆ ಬೇರೆ ನಮ್ಮ ಬಳಗದವರು ಫ್ಯಾನ್ಸ್ ಬಳಗ ನಾನು ಹೇಳ್ತಾ ಇದ್ದೀನಿ ಸರ್, ಎಲ್ರಿಗೂ ನೆನಪಿದೆ. ಎಲ್ರಿಗೂ ಮತ್ತೆ ಆ ಒಂದು ಮೂಮೆಂಟು ಇದರಲ್ಲಿ ಮರ್ಕಳಿಸೋ ಒಂದು ದಿನ ಸರ್, 14th ಮಾರ್ಚ್. ಎಲ್ಲರೂ ಮತ್ತೆ ಅವ್ರ ಮೊದಲನೇ ಸಿನಿಮಾ ಆಗಿರೋದ್ರಿಂದ, ಹಾಗೆ ಮಾಮನ್ನ 50ನೇ ಬರ್ತ್ಡೇ ಟೈಮಲ್ಲಿ ಇದು ಬರ್ತಾ ಇರೋದು ಭಾಳ ಒಂದು ಸ್ಪೆಷಲ್ ಒಂದು ಟೈಮ್ ಸರ್. ಎಲ್ಲರೂ ಅದನ್ನು ಮತ್ತೆ ಏನೋ ಕಣ್ಣು ತುಂಬ್ಕೊಳ್ಳೋಕ್ಕೆ, ಮನಸ್ಸು ತುಂಬ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ. ಆ್ಯಂಡ್ ನಾನು ಬರ್ತೀನಿ ಮಾರ್ನಿಂಗ್ ಶೋ ನರ್ತಕಿಗೆ. ಎಲ್ಲರೂ ಒಟ್ಟಿಗೆ ನೋಡಿ ಈ ಸಿನಿಮಾನ ಮತ್ತೆ ಎಂಜಾಯ್ ಮಾಡೋಣ ಸರ್, ಮತ್ತೆ ಎಂಜಾಯ್ ಮಾಡೋಣ. ಎಸ್, ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.